ನಿನಗೆ ಏನು ಬೇಕಾಗೈತಿ ಅದ್ರ ಕಡೆ ಲಕ್ಷ ಬೇಕಾದದ್ದರ ಆನಂದ ಅಂತಿ. ಅದನ್ನ ಬಿಟ್ಟು ಮತ್ತೇನಾರ ನೆನಪು ಮಾಡ್ಕೊಂತ ಕುಂತಿ. ಸಾಮಾನ್ ಬೇಕೋ ಏನೋ ಆರಾಮ್ ಬೇಕು. ಸಾಮಾನದಾಗ ಸುಖ ಸಿಗ್ತೈತಿ. ಯಾರ್ಯಾರಿಗೆ ಯಾವ ಸಾಮಾನು ಬೇಕು ಅವನ್ನೆಲ್ಲ ಕೊಡ್ತೇವಿ, ಆರಾಮ್ ಇರ್ತೀರ. ಜಗತ್ನಾಗ ಏನೇನ್ ಬೇಕು ಅವನ್ನೆಲ್ಲ ಕೊಡ್ತೇವೆ, ಆರಾಮಿರಿ. ನೋಡೋಣ, ನನಗ್ ಬ್ಯಾಸರ ಆತನ್ ಬೇಡ ಏನ್ ಅಂದಿಂದ ಆರಾಮ್ ಏನಾರ ಅವಲಂಬಿಸ್ಕೊಂಡೈತೆ ಅನ್ನೋದು, ಜಗತ್ತಿನ ವಸ್ತುಗಳನ್ನ ಅವಲಂಬಿಸ್ಕೊಂಡೈತೆ ಅನ್ನೋದು. ಯಾಕಂದ್ರೆ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ ಅವು. ಅಂದಿಂದ ಅವೇ ಹಂಗೆ ಸುಖ ಕೊಡ್ತಾರೆ ಬೇಡಿ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಈ ಜಗತ್ತಿನ ವಸ್ತುಗಳು ನಡಬರ್ಕ ತೋರಿ ನಡಬರ್ಕ ಅಡಿಗೆ ಹೋಗಿಬಿಡ್ತಾವೆ, ಅವೇ ಹಂಗೆ ಸುಖ ಕೊಡ್ತಾರೆ ಬೇಡಿ. ಈ ಶರೀರ ನಡಬರ್ಕ ಹೋಗತಿ ನಡಬರ್ಕ ಹೋಗ್ತೈತಿ, ಇದು ಸುಖರೂಪನ ಇದು. ಯಾವಾಗಲೂ ಇರ್ಬೇಕದು, ಇದ್ದಕ್ಕಿದ್ದಂಗೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಹಂಗಾರೆ ಯಾವಾಗಲೂ ಇದ್ದ ವಸ್ತು ಯಾವ್ದೈತಿ ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕು. ಸುಖದಿಂದ ಇರ್ಬೇಕಾತಂದ್ರೆ ನೀನ ಅದು ಯಾವಾಗಲೂ ಇದ್ದ ವಸ್ತು. ನೀ ಇಲ್ಲದಂಗೆ ಯಾವಾಗ ಅಕ್ಕಿ ಹೇಳು. ಇವೆಲ್ಲ ಇಲ್ಲದಂಗೆ ಅಕ್ಕಾವು. ಶರೀರಗಳು, ತೋರಿಕೆ ವಸ್ತುಗಳು, ಎಲ್ಲ ಸಾಮಾನುಗಳು ಯಾವ ಇಲ್ಲದಂಗೆ ಅಕ್ಕಾವು, ತೋರ್ತಾವ, ಒಡಗ್ತಾವು. ಆದ್ರೆ ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿದೆಯಲ್ಲ, ಅರುವ ನೀನದೆ ಅನ್ನೋದನ್ನ ನಂಬು. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನೀ ಆರಾಮಿರ್ತಿ. ಆ ಜ್ಞಾನವನ್ನು ಅದೇ ಆತ್ಮ, ಅದೇ ದೇವರು ಅಂತ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು. ಅದನ್ನ ಅವಲಂಬಿಸಿಕೊಂಡ ಎಲ್ಲ ಐತಿ. ಇದೆಲ್ಲ ತೋರಿಕೆ ವಸ್ತುಗಳು ತೋರ್ತಾವ, ಅವು ಅಡಗ್ತಾವ. ಆದ್ರೆ ಆ ಮೂಲ ವಸ್ತು ಏನದರ ಅದು ಇದಕ್ಕಿದ್ದಂಗೆ ಐತೆ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನಮ್ಗೆ ನೆಮ್ಮದಿ ಐತಿ. ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಪ್ರತಿಯೊಬ್ಬ ಮಾನವನಿಗೂ ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಅದನ್ನ ಮಾಡ್ಕೋರಿ ಅಂತ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ನಿಮ್ಮ ಅನುಭವ ನಿಮ್ಮ ನೋಡ್ಕೂರಿ. ನೀ ಇದ್ದಾಗ ಹೋದಿಲ್ಲ ಎಲ್ಲ. ನೀ ಇರ್ಲಿಲ್ಲ ಅಂದ್ರೆ ಇದೇಲಿ. ತಾನು ಹೇಳುಂಟು ಜಗವಿದು, ತಾನಿಲ್ಲವೋ ಅರಿದಂದು ನಿಜದಲ್ಲಿ ಅಂತ. ನಿನ್ನನ್ನು ಅವಲಂಬಿಸಿಕೊಂಡ ಐತಿ ಇದೆಲ್ಲ ತೋರಿಕೆ. ಈ ತೋರಿಕೆ ಅವಲಂಬಿಸಿಕೊಂಡ ನೀನಿಲ್ಲ. ಇದನ್ನ ಇಲ್ಲಲ್ಲೇ ನಿನಗೆ ಇರಾಕ್ ಬರ್ತೈತಿ. ಶರೀರಾದಿಗಳು ಜಗತ್ತಿನ ಸಂಬಂಧ ಇಲ್ಲಲ್ಲೇ ನಿನಗೆ ಇರಾಕ್ ಬರ್ತೈತಿ. ಆದ್ರೆ ನಿನ್ನ ಸಂಬಂಧ ತಪ್ಪಿಸ್ಕೊಂಡ ಅವಕ್ಕೆ ಅಸ್ತಿತ್ವ ಇಲ್ಲಿ ಇರಾಕ್ ಬರುತ್ತಿಲ್ಲ. ನಿನ್ನನ್ನು ಅವಲಂಬಿಸ್ಕೊಂಡ ಐತಿ ಎಲ್ಲ ತೋರಿಕೆದವರು. ನೀವ್ ಯಾವ ಇಲ್ಲಿಲ್ಲ ಅಂದ್ರೆ ನಮ್ಗೆ ಇರಾಕ್ ಬರ್ತೈತಿ ಅನ್ನೋದನ್ನ ಕಂಡುಕೊಂಡ್ರು ಅವರು. ಸತ್ಯದ ಅನುಭವವನ್ನು ಇದಕ್ಕೆ ದಾರ್ಶನಿಕರು ಅದನ್ನು ಕಂಡು ಹೇಳು. ಅದರ ಸತ್ಯದ ದರ್ಶನವನ್ನ ಮಾಡ್ಕೊಂಡ್ರು ಸುಖಿಗಳಾದವರು. ನಾವು ಈ ತೋರೆಡುವುದ್ರ ಬೆನ್ನು ಹತ್ತೀವಲ್ಲ, ಇದಕ್ಕೆ ಆಧಾರವಾಗಿರ್ತಕ್ಕಂಥ ಅರು ಆನಂದದ ಕಡೆ ಲಕ್ಷ್ಯ. ಅದ ನೀನಿದ್ದಿ, ಯಾವಾಗ ಇದ್ದ ವಸ್ತು ನೀನು. ಇದು ಹೊಳಿದ ಬಾಳ ಕಠಿಣ ಅದ, ಬಾಳ ಜನ್ಮ ಹಿಡಿತೈತಿ. ಅನೇಕ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಕಮದಿ ಹೇಳ್ಯಾರ. ಆ ಸ್ಥಿತಿಯನ್ನು ನಾವು ಖಾತ್ರಿ ಮಾಡ್ಕೊಳ್ಬೇಕಾತಂದ್ರೆ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕಿದೆ. ಯಾಕೆ ಮತ್ತು ವಿಷಯದ ಕಡೆಗೆ ಓಡ್ತೈತಿ ಮನಸ್ಸು. ಬಿಡು ಪುರುಷತ್ಲೆ ಓಡ್ತೈತಿ, ಮತ್ತು ಅದ್ರಾಗ ಬೆರ್ತು ಬಿಡ್ತೈತಿ, ವಿಷಯದ ಆಕಾರ ಕೊಂಡ್ಬಿಡ್ತೈತಿ. ಅಲ್ಲಿಂದ ಹೆಂಗೆ ಅನುಭವ ಬರ್ಬೇಕು? ವೃತ್ತಿ ವಿಷಯದ ಆಕಾರ ಆಗೋದು ಬಿಟ್ಟಾಗ ವೃತ್ತಿ ಬ್ರಹ್ಮಾಕಾರಕ್ಕೆ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ. ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಮತ್ತೆ ನಿನ್ನ ವೃತ್ತಿ ಮರಬಾರದು, ನಿನ್ನ ಇರುವಿನ ಸ್ಥಿತಿಯನ್ನು ನೀವು ಮರಿಬಾರ್ದು. ಅವಾಗ ನಿನಗ ಸಮಾಧಿ ಸಿದ್ಧಿಸ್ತದ. ಮರ್ತ ಅನ್ಯ ಭಾವನೆ ತೋರಿಕೆ ಭಾವ ಮಾಡ್ಕೊಂಡು ಕೂತ ಇದು ಬರಬಾರ್ದು ನಿನಗೆ ಪುನಃ ಅಂತ. ಮರುವಾಗಬಾರ್ದು. ನಿನ್ನನ್ನು ನೀ ಮರಿದಂಗೆ ಯಾವಾಗಲೂ ಎಚ್ಚರದಿಂದ ಇರು. ಎಡೆಬಿಡದೆ ಅಭ್ಯಾಸ ನಡಿಬೇಕು. ಹಂಗೆ ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂತ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇರೋಕ್ಕೆ ಸಾಧ್ಯ ಐತಿ. ಬಿಟ್ಟೆ ಅಂದ್ರೆ ಮತ್ತೆ ಆವರಿಸಿ ಬಿಡ್ತೈತಿ, ಅಜ್ಞಾನ ಆವರಿಸಿ ಬಿಡ್ತೈತಿ. ಮತ್ತೆ ನಿನಗೆ ಇದು ಅನುಭವಕ್ಕೆ ಬರುವುದನ್ನ ಇಲ್ಲ. ನೋಡ್ರಿ ನೀವು, ಅದು ಒಮ್ಮೆ ಅದ ಅನುಭವಕ್ಕೆ ಬರುವಾಗ ಅದನ್ನು ಪೂರ ಅಭ್ಯಾಸ ಸತತ ಬಿಟ್ಟು ಬಿಡದ ಮಾಡಿದಾಗ ಅದು ಗಟ್ಟಿ ಆಕೈತಿ. ನಾವು ಬಿಟ್ಟ ಸಟಕ್ಕನ ಈ ಕಡೆ ಲಕ್ ಕೊಡ್ತೀವಿ, ಮತ್ತೆ ಇದು ಮಾಯಾ ಆವರಿಸಿ ಬಿಡ್ತೈತಿ, ಹೋಗಿ ಬಿಡ್ತೈತಿ. ಮತ್ತೆ ಬಿಡು ಪುರುಷದಲ್ಲಿ ಅಜ್ಞಾನ ಮುಗಿಸಿ ಬಿಡ್ತೈತಿ.
ಅದಕ್ಕೆ ಎಡೆಬಿಡದೆ ಅಭ್ಯಾಸ. ಆತ್ಮ ವಿಚಾರ ಬಂದಾದ ಕೂಡ ಅನಾತ್ಮ ವಿಚಾರ ಬಂದು ನುಸುಳ್ ಬಿಡ್ತದೆ ಅದು. ಯಾಕೆ ಅದ ಜನ್ಮ ಜನ್ಮಾಂತರ ಪ್ರಾಬಲ್ಯ ಭಾಳ ಐತಿ. ಅದಕ್ಕೆ ಎಡೆಬಿಡದೆ ಈ ಅಭ್ಯಾಸವನ್ನು ಯಾವ ಮಾಡ್ತಾನ ಅವು ಇದು ಸಿದ್ಧಿಸ್ತದ ಅಂತ ಹೇಳಿ ತನ್ನ ತಾನು ಎಡೆಬಿಡದೆ ಆ ರೈಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಎಡೆಬಿಡದೆ ಅಭ್ಯಾಸ ಮಾಡಬೇಕು. ಇದ ಅಧ್ಯಾತ್ಮದ ಸಾಧನೆ. ಯಾರದೇ ನಾವು ಎಡೆಬಿಡದೆ ಅಭ್ಯಾಸ ಮಾಡೋದು? ಈಗ ಮುಂಜಾನೆ ಒಂದು ಓದುವಾಗಷ್ಟ ಹೌದಿಲ್ಲ, ಕೇಳುವಾಗ ಅಷ್ಟ, ಮತ್ತೆ ಬಿಟ್ಟು ಕೂಡಲೇ ಮತ್ತೆ ಬೇರೆ ಹೆಸರು ಇರ್ತೈತಿ. ಅದ ಬಂದಿರ್ತೈತಿ, ಅದನ್ನ ಮಾಡ್ಕೊಂತ ರೂಢಿ ಅಭ್ಯಾಸಗತ ಯಾದಿರ್ತೈತಿ, ಅದ್ರ ನೆನಪಿಗೆ ಕಾಲ ಸತ್ತು ಹೋಗ್ತೈತಿ. ಅದಕ್ಕೆ ಅನ್ಯ ಚಿಂತನೆಗೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಇದರ ಅಭ್ಯಾಸ ನಡಿಬೇಕು. ಎಡೆಬಿಡದೆ ತೈಲದ ಆರಾವತ್ತ ಅಭ್ಯಾಸ ಅಂತ ಅದಕ್ಕೆ ಅಂದ. ಆತ್ಮ ಇರ್ಬೇಕಂದ್ರೆ ನಾವು ಅದನ್ನ ಅರಿಬೇಕಿಲ್ಲ. ಆತ್ಮ ಆನಂದ ಹೊಂದ್ಬೇಕಂತೀವಿ, ನೀ ಹೊಂದ್ಬೇಕಂತೀವಿ. ಆನಂದಕ್ಕೆ ಆನಂದ ಬೇಕಾಗಿಲ್ಲ. ಎದಕ್ ಬೇಕಾಗೈತಿ? ಮನಸ್ಸಿಗೆ ಬೇಕಾಗೈತಿ. ಖಾಲಿ ಮಾಡೋದಂದ್ರೆ ಏನು? ಯಾರ ಖಾಲಿ ಮಾಡೋದು? ಎಲ್ಲಿ ಮಾಡ್ಬೇಕಂದ್ರೆ ನಿನ್ನ ಮನಸ್ಸಿನಾಗ ಹಿಡ್ಕೊಂಡು ಕುಂತಿಯಲ್ಲ, ತುಂಬ್ಕೊಂಡು ಕುಂತಿ ಅನಾತ್ಮ ವಿಚಾರಗಳನ್ನೆಲ್ಲ ಅಲ್ಲದನ್ನ ಅದನ್ನ ತೆಗೆದು ಹಾಕ. ಸಾಮಾನ್ಯ ಎಲ್ಲ ತೆಗೆದು ಹಾಕಿದ್ರೆ ನೀನು ಹೊಸದಾಗಿ ತಂದು ತುಂಬಬೇಕಾಗಿಲ್ಲ. ನೀನು ಹಂಗ ಮನಸ್ಸಿನಾಗ ಎದ್ದೆಲ್ಲ ಕೈ ಬಿಡುವ, ಅಲ್ಲಿ ನೀನು ಇದ್ದ ಸ್ಥಿತಿ ಆನಂದದ ಅನುಭವ ಇದು ಐತೆ, ಇದು ರೆಡಿ ಐತಿ, ಸಿದ್ಧವಾಗಿ ಐತೆ. ಅದೇನು ಹೊಸದಾಗಿ ಪಡಿಬೇಕಾದದ್ದಲ್ಲ. ನೀನು ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಇವೆಲ್ಲ ಕಲ್ಪನಾ ತೆಗೆದು ಹಾಕಿ ಮನಸ್ಸಿನಾಗ ಏನು ಕಲ್ಪನೆ ಅವು ಮರಿಯಾಗೈತೆ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರುವ ಆನಂದ ಏನದ ಅದು ಮರಿಯಾಗೈತಿ. ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಕೊಡ್ತೈತಿ. ನೋಡ್ರಿ, ನೀವು ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಆ ಮಧ್ಯಂತರ ಸ್ಥಿತಿ ಒಳಗೆ ಏನಿರ್ತೈತಿ ಅಂದ್ರೆ ಆನಂದದ ಸೂತ್ರ ಹತ್ತೈತಿ ಎಲ್ಲರಿಗೂ. ಅದನ್ನ ಅಭ್ಯಾಸ ಮಾಡ್ತೀವಿ. ಧ್ಯಾನ ಅಂದ್ರೆ ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಇದನ್ನ ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ. ನೀವು ಏನಾರ ಕಲ್ಪಿಸ್ಕೊಂಡು ಕೊಡುವುದಲ್ಲ. ಯಾವ ರೂಪದ ಕಲ್ಪನಾನೂ ಇಲ್ಲ, ನಾಮದ ಕಲ್ಪನಾನೂ ಇಲ್ಲ ಅಂತ. ಹೊರಗೊಂದು ರೂಪವು ನೀಕ್ಷಿಸದೆ, ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಯುರಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಆ ರೈಲು ಅರಿಯದ ಆತನಿಗೆ ಸೂತ್ರ ಇರ್ತಾರೆ ನಿಜಗುಣವಾಗಿ. ಹಿಂಗ ಒಳಗ ಅಭ್ಯಾಸ ನಡಿಬೇಕು. ಒಳಗೆ ಎಡೆಬಿಡದೆ ಒಳಗ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ತಡೆಯಲಿಕ್ಕೆ ಓಡ್ತೈತಿ ಮನಸ್ಸು, ರೂಢಿಗತ ಹೊರಮುಖ ಆಗಬೇಕು. ಬಹಿರ್ಮುಖ ಅದಾವೆಲ್ಲ ಇಂದ್ರಿಯಗಳು, ಮನಸ್ಸಿನ ವ್ಯಾಪಾರ ಎಲ್ಲ ಹೊರಮುಖ ಅದಾವು. ಅದಕ್ಕೆ ಅವು ಅಂತರಾತ್ಮನ ಇರುವನ್ನ ಅರಿಲಿಕ್ಕೆ ಅಸಮರ್ಥಗೆ. ಹೊರಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರ್ದೂ ಇಲ್ಲ. ಹೊರಗಣಿಕೆ ಹಾಕೋಕೆ ಐತಿ, ಹೊರಗಡೆಗೆ ಎದೈತಿ ನಮ್ಗೆ, ಹೌದಿಲ್ಲ? ತೆರಪಿಲ್ದಂಗೆ ಹೊರಗಡೆಗೆ ಎದೈತಿ, ಹೌದಿಲ್ಲ? ಒಡಕ್ ಚರಿಗೆ ಹರಕ ಮಚ್ಚಿ ತೆರಪಿಲ್ದ ಹೊರಗಡೆಗೆ ಹೊಕ್ಕಾಳ ಅಂತಿದ್ರು ಅಜ್ಜಾರ. ತೆರಪಿಲ್ದ ಹೋಗ್ತಿದಂಗೆ ಅದು. ಒಡಪ ಹೇಳುವಾಗ ಯಾಕ್ರಿ ಹರಕ ಚರಿಗೆ ಹರಕ ಮಚ್ಚಿ ಒಡಕ್ ಚರಿಗೆ ತೆರಪಿಲ್ದ ಹೊರಗಡೆಗೆ ಹೋಗ್ಕಾಳ ಅಂತಿದ್ರು ಅಜ್ಜ. ಇವೆಲ್ಲ ಹೊರಗಡೆಗೆ ಎದ್ದೈತಿ. ನಮ್ಗೆ ಹೊರಮುಖ ವೃತ್ತಿ ಐತಿ, ಅಲ್ಲಿ ಸುಖ ಹೊಂದಬೇಕು ಅನ್ನೋದು ಐತಿ. ಎಣಿಕೆ ಅದ ರೂಢಿ ಆಗ್ಬಿಟ್ಟೈತಿ. ಮಾಡಿ ತೇಡ್ರಿ ತಂದಾನು ಹೋಗ್ಕಾಳ ಹಿಂಗ. ಯಾಕ್ರಿ ಏನ್ ಬಿಟ್ಟು ಅಲ್ಲಿ ಅದನ್ನ ಬಿಟ್ಟು ಬಂದನು. ಏನೈತಿ ಅಲ್ಲಿ? ಅದ್ರಾಗ ಏನೈತಿ ನೋಡ್ಕೊ. ಕೆಟ್ಟ ಹೋಗೋದು ಅದೆಲ್ಲ. ಹೊರಮುಖವಾದ ವಸ್ತು ಏನದಾವ ಯಾವ ಇದಕ್ಕಿದ್ದಂಗೆ ಕೆಟ್ಟ ಹೋಗುದು. ಇದೆಲ್ಲ ಕೇಡನ್ನುಳ್ಳದೆಂದು ಯಾವ ಅದರ ಬಗ್ಗೆ ಉದಾಸೀನಕ್ಕನ. ಜಗತ್ತಿನ ವಸ್ತುಗಳೆಲ್ಲ ಕೆಟ್ಟ ಹೋಗುವಂಥವೆಲ್ಲ. ಕೇಡನ್ನುಳ್ಳದೆಂದು ವಿಶ್ವ ವಿಷಯದೊಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ ಅಂತ. ಈ ವಿವೇಕ ನಮ್ಮಲ್ಲಿ ಜಾಗೃತಿ ಎಲ್ಲಿ ತನಕ ನಮ್ಗಾಗೋದಿಲ್ಲ ಅಲ್ಲಿ ತನಕ ಇದ್ರ ಮ್ಯಾಗಿನ ಆಸಕ್ತಿ ಹೋಗುದು. ವಿವೇಕ ಇತ್ತಂದ್ರೆ ಅವ ಪಾರಕ ನೋಡ್ರಿ. ಇದು ನಿತ್ಯ ಐತಿವೋ ಇದು ಅನಿತ್ಯ ಐತಿವೋ ಅಂತ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ಅವಾಗ ಇದರಿಂದ ಪಾರಾಗ ಬರ್ತೈತಿ. ವಿಚಾರದ ಬೆಳಕು ನಂಗೆ ಕತ್ತಲ್ದಾಗ ಕೇರಿಸ್ಕೊತಬೇಕಿ. ಬೆಳಕಿಲ್ಲಲ್ಲಿ ಎಲ್ಲೇನ ತೆಗ್ನ್ಯಾಗ ಬೀಳ್ತೈತಿ, ಏನಾರ ಪಡಿಸ್ಬೋತೈತಿ, ಹೌದಿಲ್ಲ? ಕತ್ತಲ್ದಾಗ ಎಲ್ಲಿ ದಾರಿ ಕಾಣ್ಬೇಕು, ಹೌದಿಲ್ಲ?
ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂದಾಗ ಸುಖದ ದಾರಿ ನಾವು ಕಾಣಬೇಕಾದ್ರೆ ವಿವೇಕ ಜಾಗೃತ ಮಾಡ್ಕೋ. ಅಂಥವ್ರ ಸಂಘ ಮಾಡು. ಜಡಬುದ್ಧಿ ಜಡಸಂಗ ಮಾಡಿ ಇದ್ದದ್ದನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ. ಇಲ್ಲ, ವಿಚಾರನ ಕುಂಠಿತ ಆಗಿಬಿಡ್ತೈತಿ. ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲದಂಗೆ ಐತಿ. ಜಡಬುದ್ಧಿ ಜಡಸಂಗ ಮಾಡಿ 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 ನಮ್ಮ ಬುದ್ಧಿಗೆ ಗೆದ್ಲಿ ತಿಂದು ಬಿಟ್ಟೈತಿ, ಕಳ್ಕೊಂಡ್ಬಿಟ್ಟೈತಿ. ವಿಚಾರ ಮಾಡೋ ಸಾಮರ್ಥ್ಯನೆಲ್ಲ ಹೇಳಿದ್ರು ತಿಳಿವಲ್ಲ ನಾನು, ಅಷ್ಟು ಮಂಡಾಗಿಬಿಟ್ಟೈತಿ ಇದು ಬುದ್ಧಿ. ಚುರುಕಿಲ್ಲ ಇಲ್ಲ. ವಿಚಾರ ಇತ್ತಂದ್ರೆ ಅಪ್ಪನ ಹೇಳಿದ ಕೂಡಲೇ ಹಿಡ್ಕೋತಾನ ಅಂತ ಒಂದು ಬುದ್ಧಿ ಇತ್ತಂದ್ರೆ. ಇಲ್ಲಾಂದ್ರೆ ಇದು ಏನು ಹೇಳಿದ್ರು ಮತ್ತು ಚಂಡ್ ಹಾಕ್ತೈತಿ, ಮತ್ತು ಅಲ್ಲೇ ಹೋಗ್ತೈತಿ. ಮತ್ತು ಜಡಬುದ್ಧಿ ಜಡಸಂಗದಾಗ ಕಾಲ್ ಸತ್ತು ಹೋಗ್ತೈತಿ ಕೆಲಸ. ನಾನು ಹೋಗಿನಿ ಹೇಳಲ್ಲ, ಏನು ಹೋಗಿದ್ದೀನಿ ಈ ವಿಚಾರಣೆಯಲ್ಲಿ ಹೊಳೆದ್ರೆ ಅದ್ರ ನೆನಸುದ ಮಾಡಕ್ ಹೋಗಲ್ಲ. ಜಡಭಾವನೆಯನ್ನು ಬಿಟ್ಟು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸ್ತದೆ. ಉತ್ಕಟ ಇಚ್ಛಾ ಉಂಟಾಕೈತಿ ನಮ್ಗೆ. ಯಾವಾಗ ಅದನ್ನು ಹೊಂದೇನೋ, ಆ ಸ್ಥಿತಿಯನ್ನು ಹೊಂದೇನೋ, ಅದನ್ನೆಲ್ಲ ಈ ಗತ್ತ ಎಲ್ಲ ಕೈ ಬಿಟ್ಟಂತ ಮುಮುಕ್ಷತ್ವ ಭಾವ ಉದಯ ಆಕೈತಿ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ. ಬ್ರಹ್ಮವನ್ನು ತಿಳಿದು ಅಂದ್ರೆ ಬ್ರಹ್ಮನ ಇರುವುದು. ತಿಳಿಯುದಂದ್ರೆ ಎದುರಿಟ್ಟು ವಸ್ತುಗಳನ್ನ ತಿಳಿದಂಗೆ ತಿಳಿಯುದಲ್ಲ. ಅದು ತಾನೇ ಆತ್ಮನಾಗಿದ್ರೆ ಹೊಂದಬೇಕನ್ನೋದು ಉಳಿತಿದ್ದಿಲ್ಲ. ಹೌದು, ಹೊಂದಿದ ಮ್ಯಾಗ ಹೊಂದಬೇಕನ್ನೋದು ಎಲ್ಲಿ ಉಳಿತೈತಿ? ಆನಂದ ಅನುಭವಕ್ಕೆ ಬರ್ತದ ಇಲ್ಲೋ ಅಲ್ಲಿ, ಅದ ಮನಸ್ಸಿಗೆ. ಅದಕ್ಕೆ ಅದೇ ಸಾಕ್ಷಾತ್ಕಾರ. ಮನಸ್ಸು ಆನಂದಮಯ ಆಗ್ತದನೋ ಇಲ್ಲೋ ಅಲ್ಲಿ. ಆನಂದಕ್ಕೆ ಆನಂದದ ಇಚ್ಛೆ ಆಕೈತಿವ, ಮನಸ್ಸಿಗೆ ಆಕೈತಿವ. ಮನಸ್ಸಿಗೆ ಆತು ಅಂತಂದ್ರೆ ಆನಂದ ಆತಪ್ಪ ನನಗಂತೀರಿಲ್ಲ. ಯಾರಿಗೆ ಬೇಕಾಗೈತಿ ಇದು ಆನಂದ ಅಂದ್ರೆ ದನದ ವೃತ್ತಿಗೆ ಬೇಕಾಗೈತಿ. ದನದ ವೃತ್ತಿ ಯಾವುದು? ಮನಸ್ಸು ದನಿತೈತಿ. ಯಾಕೆ ದನಿತೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕಿ ದನಿತೈತಿ. ವಿಷಯ ವಸ್ತುಗಳಲ್ಲಿ ಹುಡುಕಿ ದನದ ಕಡೆಗೆ ಬ್ಯಾಸರಿಕೆ ಕಳ್ಕೊಳಕ್ಕೆ ಎಲ್ಲಿ ಆನಂದ, ಇಲ್ಲಿ ವಿಶ್ರಾಂತಿ ಅನ್ನುವಂಥದ್ದು ತನ್ನೊಳಗೆ ತಾನು ವಿಶ್ರಾಂತಿ ಅನ್ನುವಂಥದ್ದು. ನಿದ್ದೆ ಬಂದಾವ, ನಿದ್ದೆ ಕಡೆ ಲಕ್ಷ ಬಿಟ್ಟು ನಿದ್ದೆ ಮಾಡ್ತಾನ. ಶಬ್ದದ ಗದ್ದದಾಗ ಯಾಕೆ ಬಿಡ್ತಾನ? ನಿದ್ದೆ ಮಾಡೋಂಗೆ ಯಾವ್ದಾರು ಶಬ್ದ ಬೇಕಾಗೈತಾನ? ಯಾವ್ದಾರ ಮಂತ್ರ ಅನ್ಬೇಕಾಗೈತಾನ? ಎಲ್ಲ ಕೈ ಬಿಟ್ಟಾಗ ನಿಶಬ್ದ ಆ ಸೂತ್ರ ನಮ್ಗೆ ಎಲ್ಲರಿಗೂ ಗೊತ್ತೈತಿ. ನಿದ್ದೆ ಮಾಡೋದು ಹೆಂಗಂತ ಯಾರಿಗಾರ ಕೇಳಕ್ ಹೋಗ್ಯಾರಲ್ರಿ? ಯಾರ ಯಾಕೆ ಎಲ್ಲರಿಗೂ ಗೊತ್ತೈತಿ ಅದು. ಯಾರ ಕೇಳಿದ ನಿದ್ದೆ ಮಾಡೋದು ಹೆಂಗ್ರಿ ಅಂತ? ಯಾರನ್ನಾರ ಒಬ್ರು ಕೇಳಿದ್ರು? ಇಲ್ಲ, ಯಾಕೆ ಗೊತ್ತಿದ್ದದ ಐತಿ. ಪ್ರತಿಯೊಬ್ಬರಿಗೆ ಗೊತ್ತೈತಿ ಅದು. ಅದನ್ನೇನು ಕಲಿಸ್ಬೇಕಾಗಿಲ್ಲ ಯಾರಿಗೂ. ಶಬ್ದದ ಗದ್ದಲ ಬಿದ್ದೆ ಅಂದ್ರೆ ಆರಾಮ್ ಕಳ್ಕೊತೀನಿ ನೋಡಿ. ನಿನಗೆ ಆನಂದ ಬೇಕಾದ್ರೆ ಸುಮ್ಮನೆ ಇದ್ದು ಬಿಡು ನೋಡಿ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು ಅಂತ. ಸುಮ್ಮನಿರುವುದೇ ನಿಜ ಯೋಗವು ಅಂತ. ಮನಸ್ಸು ಮಿಸುಗಾಡದಂಗಿರುವುದು ಸುಮ್ಮನೆ ಇರುವುದು ಅಂದ್ರೆ. ಶರೀರ ಸುಮ್ಮನೆ ಕೊಂಡಿರುವುದಲ್ಲ, ಮನಸ್ಸು ಸುಮ್ಮನೆ ಕೊಂಡಿರ್ಬೇಕಲ್ಲ. ಮನಸ್ಸನ್ನು ಸುಮ್ಮನೆ ಇರಿಸುವುದ ಯೋಗ ಅಂತ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂದ್ರೆ ಮನಸ್ಸನ್ನ ನಿಲ್ಲಿಸೋದ ಯೋಗ ಅಂತ. ಮನಸ್ಸನ್ನು ನಿಲ್ಲಿಸ್ಬೇಕಾದ್ರೆ ಮನುಷ್ಯನ ವಾಸನೆಗಳನ್ನು ಪೂರ್ಣ ನಾಶ ಆದಾಗ ಮನುಷ್ಯನ ಹರಿದಾಟ ನಿಲ್ತದೆ. ಇಲ್ಲಿ ತನಕ ಮನುಷ್ಯನೊಳಗೆ ಭೋಗ ವಾಸನೆಗಳಿರ್ತಾವ, ಅಲ್ಲಿ ತನಕ ಮನಸ್ಸು ನಿಲ್ಲುವುದ ಇಲ್ಲಂಗ ಚಂಚಲಾಗುವುದು. ನನ್ನ ಮನಸ್ಸು ಸಿಗತೈತಿ ಅನ್ನೋ ಬುದ್ಧಿ ಇರ್ತೈತಲ್ಲ, ಮತ್ತೆ ಜಿಗದ್ ಹೋಗ್ತೈತಿ ಅದ್ರಾಗ ನೋಡ್ಬೇಕು ಇನ್ನೊಂದಿಟ್ಟು ಅಂತ ಹೇಳಿ. ಅದು ಹೋದಾಗ ಮನಸ್ಸು ನಿಶ್ಚಲಕೈತಿ. ಅದಕ್ಕೆ ವಾಸನೆಗಳನ್ನ ವಿಚಾರದಿಂದ ಸಮೂಲವಾಗಿ ಏನ್ಲಿ ಅದ್ರಾಗ ಸಿಕ್ತಿ ಮನಸ್ಸ ನಿನಗೆ. ಯಾಕೆ ಅದ್ರಾಗ ಹೆಣಿಕೆ ಆಗ್ತಿ? ಯಾಕೆ ಸುಳ್ದಾಡ್ತಿ? ಸುಳದ್ ಯಾಕೆ ದನಿತಿ ಅಂತ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಯಾವಾಗಲೂ ವಿವೇಕ ಜಾಗೃತಿ ಇತ್ತು ಅಂದ್ರೆ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನ ಹಿಂದಕ್ಕೆ ಸರಿಸ್ತೈತಿ. ವಿಷಯದಿಂದ ಹಿಂದಕ್ಕೆ ಸರಿಸೋದು. ಮನಸ್ಸು ಹಾಕದಂಗೆ ಯಾವಾಗಲೂ ಮಂಗ್ಯನಂತ ಮನಸ್ಸು ವಿಷಯಗಳ ಕಡೆಗೆ ಹೋಗದಂಗೆ ವಿವೇಕ ಜಾಗೃತಿ ಇತ್ತಂದ್ರೆ ಅದು ಸಾಧ್ಯ ಆಗೈತಿ. ಅದಕ್ಕೆ ಸನ್ಯಾಸ ಅಂತಾರೆ. ಮನಸ್ಸು ಹೋಗದಂಗೆ, ವಿಷಯಗಳ ಕಡೆಗೆ ಹೋಗದಂಗೆ ಮನಸ್ಸನ್ನು ಹಿಂದಕ್ಕೆ ಸರಿಸೋದು. ಈ ಅಭ್ಯಾಸ ಇತ್ತಂದ್ರೆ ಅವಾಗ ಅದ್ಭುತ ಸನ್ಯಾಸ. ವಿಷಯದಿಂದ ವಿಮುಖ ಹೋಗುದು, ಅದನ್ನ ನೆನಪಿಸೋದ ಮಾಡಕ್ ಹೋಗುದು.
ಏ ನಾವು ಅವುಗಳ ಬೇಕಾ ಅಂತ ಬೇಡ್ಕೊಳಕ್ ಹೋಗ್ತೀವಿ, ಅದನ್ನ ಕೊಡುವಪ್ಪ ನನಗೆ, ಇದನ್ನು ಕೊಡು, ನಮ್ಗೆ ವಿಷಯ ವಸ್ತುಗಳ ದೊರಕಲಿ ಅಂತ. ಇದನ್ನೇ ಬೇಡ್ಕೊತೇವಿಲ್ಲ ನಾವು, ಭೋಗ ಭಾಗ್ಯಗಳನ್ನು ಕೊಡುವು. ಏನ್ ಮಾಡುವು ಇಲ್ಲ, ಅವನು ತಗೊಂಡು ಏನ್ ಮಾಡವ? ಯಾರಿಗೆ ಸುಖ ಕೊಟ್ಟವನು? ಯಾವ ನಿರಂತರ ದುಃಖವನ್ನು ಕೊಡ್ತಾವ ಅವನ್ನ ನಾವು ಬೇಡಾಕ್ ಹೊಂಟೇವಿ, ಆ ವಿಷಯ ವಸ್ತುಗಳನ್ನ. ಹೌದಿಲ್ಲ? ಭೋಗ ವಸ್ತುಗಳ ಸಮೃದ್ಧಿ ಅದು ಏನ್ ಮಾಡ್ತೈತಿ ನಿನ್ನನ್ನ? ಏನ್ ಮಾಡ್ತೈತಿ? ಅಜ್ಞಾನದೊಳಗೆ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಹಸ್ತದೆ. ಏನ್ ಹೆಂಗೆ ಅಭಿವೃದ್ಧಿ ಅಂತ ಅಷ್ಟಷ್ಟು ದುಃಖದ ಪ್ರಮಾಣ ಹೆಚ್ಚಕೈತಿ. ಭೌತಿಕ ಅಭಿವೃದ್ಧಿ ಆದದ, ಹೌದಿಲ್ಲ? ಅದು ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸೈತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಮನಸ್ಸಿನಾಗ ಸಹಿತ ಬರಬಾರ್ದು. ವಿಷಯಾದಿಗಳ ನೆನಪು ಬರ್ದಂಗ ಮಾಡ್ಕೊಂಡಾಗ ನಿನಗಿದು ದುಃಖರಹಿತ ಆಗಿರ್ಲಿಕ್ಕೆ ಬರುತ್ತೆ. ವಿಷಯಗಳ ನೆನಪು ಬಂದ್ರೆ ಚಾಲುವಾಯ್ತು. ಧ್ಯಾಯಿತು ವಿಷಯಗಳ ನೆನಪು ಬಂದ್ರೆ ಚಾಲುವಾಯ್ತು. ಅವನು ಹೊಂದ್ಬೇಕನ್ನೋ ಇಚ್ಛಾ ತೇಕ್ಬೇಕನ್ನೋ ತೇಕ ಹಾಕಿಸ್ತೈತೆ. ಅದನ್ನ ಅವ್ರ ಸುಖರೂಪದ ಅವನು ತಿಳುವಳಿಕೆ ಗಟ್ಟಿತ್ತಂದ್ರೆ ಅವುಗಳ ಪ್ರಾಪ್ತಿಗಾಗಿ ಹಂಗೆ ಬಡ್ಕೊಂಡು ಸಾಯ್ತೈತಿ. ಏನ್ ಇದು ಹೊಳೆದ ಭಾಳ ಕಠಿಣತೆ. ಒಳಗಿದ ದೃಢವಾಗಿ ಉಳಿತಂದ್ರೆ ಈ ವಿಚಾರ, ಆತ್ಮ ವಿಚಾರ, ಅವಾಗ ವಿಷಯ ವಸ್ತುಗಳ ಕಡೆಗೆ ಮನಸ್ಸು ಹೋಗುತ್ತ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲದಂತವನಲ್ಲೋ ನನ್ನ ಗಂಡ ಅಂತ ಶರೀಫ್ ಬಂದಾರ. ಗೋವಿಂದ ಭಟ್ರು ಹೇಳಿದ ವಿಚಾರವನ್ನು ಕೇಳಿದ ಕೂಡಲೇ ಎತ್ತು ಹೋಗ್ಲಂಗ ಆತಲ್ಲ ನನ್ನ ಮನಸ್ಸು ಅಂತ. ಆನಂದದ ನನ್ನಲ್ಲಿ ಇದ್ದದ್ದೈತೆ ಅನ್ನೋದು ನಾನು ಹೋಗಿ ತಂದು ಕೊಟ್ಟ. ನಾವು ಅನ್ಯದರ ಹುಡುಕಿ ದನಿತೀವಿ, ನಮ್ಮನ್ನು ಬಿಟ್ಟು ಹುಡುಕ್ತೇವೆ ವಿಷಯ ವಸ್ತುಗಳಲ್ಲಿ ಹುಡುಕಿ. ಎಷ್ಟು ಜನ್ಮ ಆತಿ, ಎಷ್ಟೋ ಶರೀರ ಹಾಳು ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಅನ್ಯವಾಗಿ ಹುಡುಕಿ. ನಿನ್ನೊಳಗೆ ಐತಿ, ನೋಡ್ಕೋ ಅದನ್ನಂತ ಅನುಭವಿಗಳು ಎಚ್ಚರಗೊಳಿಸಿ. ನೀನ ಅದಾರಿ ತತ್ವಮಸಿ, ಯಾವ್ದು ನೀ ಅನ್ಯವಾಗಿ ಐತಿ ಅಂತ ತಿಳ್ಕೊಂಡು ಅದೇ ನೀನಿದ್ದೀವು ಅಂತ ಮಹಾವಾಕ್ಯಗಳು ಒಂದು ಎಚ್ಚರಿಕೆ ಕೊಡ್ತವೆ. ಏಮಾತ್ಮ ಬ್ರಹ್ಮ, ಆ ಆತ್ಮನ ನೀನು. ಅಹಂ ಬ್ರಹ್ಮಾಸ್ಮಿ, ನಾನೇ ಆನಂದ ಸ್ವರೂಪನಿದ್ದೇನೆ. ತತ್ವಮಸಿ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅರಿವಿನ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನೀನು ಬ್ರಹ್ಮ ಸ್ವರೂಪನ ಅದಿ. ಪ್ರಜ್ಞಾ ಅಂದ್ರೆ ಅರಿವಿನ ಎಚ್ಚರಿಕೆ, ಅದೇ ನೀನು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ನಾಲ್ಕು ವೇದಗಳು ಅದನ್ನ ಕುರಿತು ಬೋಧ ಮಾಡ್ತವೆ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಅದನ್ನ ಅನುಭವಕ್ಕೆ ತಗೊಂಡ್ರೆ ಲಾಭ. ಬರೀ ಅವನು ಮಾತಾಡ್ತೇವಿ, ಅದ್ರಾಗ ಅದನ್ನ ಹೇಳೈತಿ, ಇವ್ರು ಹಂಗೆ ಹೇಳ್ಕೊಂತ ಅದನ್ನ ಅನುಭವಕ್ಕೆ ತಗೊಂಡು ಉಳ್ಕೋಬೇಕಲ್ಲ, ಇದ್ರ ಲಾಭ. ಬರೀ ಬೋರ್ಡ್ ಓದ್ಕೊಂತ ಕುಂತಿ, ಊರಿಗೆ ಹೋಗ್ಲಿಲ್ಲ ಅಂದ್ರೆ ಈ ಊರ್ ಹಿಂಗ ದಾರಿ ಹಿಂಗೈತಿ, ಈ ಊರ್ ದಾರಿ ಹಿಂಗೈತಿ ಅಂತ ಬೋರ್ಡ್ ತೋರಿಸ್ತೈತಿ. ಶಾಸ್ತ್ರದ ಬೋರ್ಡ್ ತೋರಿಸ್ತಾವಿಲ್ಲ. ನೀ ಅದನ್ನ ನೋಡ್ಕೊಂತ ಕುಂತ್ರ ಊರ್ ಮುಟ್ಟುದು ಯಾವಾಗ? ಸಾಧನ ಮಾಡ್ಬೇಕಿಲ್ಲ. ಪ್ರಗತಿ ಆಗೈತಿ ಇರ್ತೈತಿ ಸಾಧನದಾಗ ತೊಡಗಿದ. ಅಭ್ಯಾಸಕ್ಕೆ ಕೂತ ಅದನ್ನ ಅನುಭವ ತಗೊಳ್ಳೋರು ಎಷ್ಟು ಮಂದಿ ಇದೆ ನಾವು. ಹಾಗೆ ಕೇಳಿ ಮನೆಗೆ ಅದ್ವಾರಿ ಇದ್ದೀವಿ, ಎಷ್ಟು ಜನ್ಮಕ್ಕೆ ತಿಳಿಬೇಕು. ಬರೀ ಮಾಹಿತಿ ಆಯ್ತು. ಅಡಿಗೆ ಮಾಹಿತಿ ಮಾಡ್ಕೊಂಡ್ರೆ ಅಡಿಗೆ ಮಾಡ್ಕೊಂಡು ಉಣ್ಣಂಗಾಗತ್ತೇನೆ. ಅದಕ್ಕೆಲ್ಲ ಏನೇನ್ ಬೇಕು ಸಾಮಗ್ರಿಗಳು ಅವನ್ನೆಲ್ಲ ತಂದ ಸರಿಯಾಗದ ಏನು ವಿಧಿ ಐತಿ, ಆ ವಿಧಿ ವಿಧಾನಕ್ಕೆ ಸರಿಯಾಗಿ ಮಾಡಿದಾಗ ಅಡಿಗೆ ತಯಾರಾಕೈತಿ. ಅವಾಗ ಅಡಿಗೆ ಮಾಡ್ಕೊಂಡು ಉಂಡಾಗ ತೃಪ್ತಿ ಆಕೈತಿ. ಬರೀ ಮಾಹಿತಿ ಮಾಡ್ಕೊಂಡ್ರೆ ಏನಾಗ್ತಿ? ಅದನ್ನ ಮಾಡ್ಕೊಳಕ್ ಬಂಡವಾಳ ಬೇಕಲ್ಲ ನಿನಗೆ, ಅಡಿಗೆ ಮಾಡ್ಕೊಳಕ್. ಅದಕ್ಕೆ ನನಗೆ ಮಾಹಿತಿ ಐತಿ, ನಿಮ್ ಬಂಡವಾಳ ಇದ್ದವ್ರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂದ್ರೆ ಮಾಹಿತಿ ಹೇಳ್ತೇನೆ ನಾನು ನಿಮ್ಗೆ ಶಕ್ಕಿದ್ದಷ್ಟು. ನಮ್ಮಪ್ಪ ಹೇಳ್ಯಾನ, ನಾನಂತೇಳಿ ಬಂಡವಾಳ ಇದ್ದಕ್ಕೆ ನನಗೆ ಅದನ್ನ ಅನುಭವ ತಗೊಳಕ್ ಆಗಲ್ಲ. ನನಗೆ ನೀವು ಇದ್ದವ್ರ ಅದನ್ನ ಅನುಭವ ಮಾಡ್ಕೋರಿ ಅಂದ್ರೆ ಲಾಭ ಮಾಡ್ಕೋರಿ. ಅದನ್ನ ನಿನಗೆ ಆನಂದ ಬೇಕಾಗಿತ್ತು ಅಂದ್ರೆ ಸುಮ್ಮನೆ ಇರಕ್ಕೆ ನೀನು ಇನ್ನೊಬ್ಬರು ಗೊಡವಿ ತಗೊಂಡು ನಿನಗೆ ಅದಕ್ಕೆ ಬೇಕಾಗಿತ್ತು. ಜಗತ್ತಿನ ಗೊಡವಿ ನಿನಗೆ ಬೇಡ. ಜಗತ್ತಿನ ಗೊಡವಿ ಹೋದ ಸಮಾಧಾನ ಕೇಳಿಸ್ಕೋತೀನಿ. ಅದ್ರಾಗ ಗೊಳೆ ನೀ ಕಾಲ್ ಕಳಿತಿ ಮುಂಜಾನೆ ಸಂಜೆ ಬಟ್ಟ ನಿಂದ ನೀ ಬಿಟ್ಟು ನಿಂದ ಏನಾಗೈತಿ ಹಣೆ ಬರ? ಯಾಕ್ರಿ ಮಂದಿದನ್ನ ಹೇಳ್ತಿರ್ತೈತಿ, ಬರೀ ಅವ್ರ ಹಂಗದ ಇವ್ರ ಹಿಂಗದ, ಗೊತ್ತಿಲ್ಲ. ಅವ್ರು ನಿನಗೆ ಗೊತ್ತಿಲ್ಲ. ಮಂದಿದ ತಗೊಂಡು ಏನ್ ಮಾಡ್ತೀವಿ? ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಮಂದಿ ಸುದ್ದಿಯಾಗ ಕಾಲ್ ಎದಕ್ ಬಂತು?
ಆತ್ಮಚಿಂತನದ ಅಭ್ಯಾಸದಾಗ ಯಾವ ಇರ್ತಾನ ನಾವು ಇನ್ನೊಬ್ಬರು ಉಸಾಬರಿಗೆ ಹೋಗಕ್ಕೆ ಹೋಗ್ರ ಆ ಸುದ್ದಿ ತೆಗೆದು ಪುರ್ಸೊತ್ತ ಇಲ್ಲಲ್ಲ ಅವ್ನು ಇನ್ನೊಬ್ಬರ ಬಗ್ಗೆ ಇದನ್ನ ಮಾಡಕ್ಕೆ ಎಲ್ಲಿ ಬೇಳೆನೇ ಸಿಗುದಿಲ್ಲ. ಆತ್ಮಚಿಂತನ ಮಾಡ್ಕೊಂತ ಇರೋಂಗ ಯಾವಾಗ್ಲೂ ಅವು ಬೇಳೆನೇ ಸಿಗುದಿಲ್ಲ. ಇನ್ನೊಬ್ರು ಉಸಾಬರಿಗೆ ಏನಾಗೈತಪ್ಪ, ಇನ್ನೊಬ್ರು ಏನು ನಮ್ಗೆ ಗೊತ್ತಿಲ್ಲಪ್ಪ ಅಂತ ಅದನ್ನ ಬಿಡ್ತತಿ, ತಂದು ಬಿಡ್ತತಿ, ಬರೀ ಮಂದಿ ಸುದ್ದಿ ಆಗಿ ತುಂಬಿಕೊಳ್ತೈತಿ. ಇವ್ ಆ ವಿಷಯ ಎಲ್ಲ ಅದ್ರಾಗ ಕಾಲ್ ಕಳಿತೈತಿ. ಇದ ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅವರು ಅಂತ ಮಂದಿ ಸುದ್ದಿಯ ಕಾಲ್ ಕಳೆಯವರು. ಏನ್ ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅಂತವ್ರ ಸಂಪರ್ಕ ಮಾಡಿದ್ರೆ ನಿನಗೂ ಅದ ಶಕ ಬಿಡ್ಕೋತೈತಿ. ಅಂತವ್ರ ಸಂಘ ಮಾಡಕ್ ಹೋಗ್ಬಾರ್ದು ಅಂತ. ನೀವು ಯಾಕೆ ಕೇಳಿದ್ರೆ ಸಂಬಂಧ ಮಂದಿ ಸುದ್ದಿ ಆಗ ಇಬ್ಬರು ಕೂಡಿರ್ ಮೂರನೇದವ್ರ ಸುದ್ದಿ ಚಾಲು ಆತೆ, ಹೌದಿಲ್ಲ? ನೋಡ್ರಿ ನೀವು ಬೇಕಾರೆ ಇಬ್ಬರು ಕೂಡಿರಂದ್ರೆ ಮೂರನೇದವ್ರ ಸುದ್ದಿ ಚಾಲು ಆಯ್ತು. ಅದಕ್ಕೆ ಹೋಗಿ ಕುಂಡಿರ್ತೈತಿ ಅಲ್ಲಿ ಮೂರನೇ ಸುದ್ದಿ ಮಾತಾಡಕ್. ಒಬ್ನ ಕುಂಡ್ರಾಕ್ ಮನಸ್ಸು ಆಗೋದಿಲ್ಲ ಅವಂಗ, ಹೌದಿಲ್ಲ? ಇನ್ನೊಬ್ರಿಗೆ ಹೇಳ್ಬೇಕು ಅವಂಗಿಲ್ಲ ಅಂದ್ರೆ ಅದನ್ನ ಅದ್ರಾಗ ಕಾಲ ಕಳಿತೈತಿ, ಇನ್ನೊಬ್ರು ಸುದ್ದಿಯಾಗ ಕಾಲ ಕಳಿತೈತಿ. ಎದಕ್ಕೆ ಒಂದು ಕೆಲಸದ ಜೀವನ ಹಾಳು ಮಾಡ್ಕೊಂಡಿ. ಇಂಥ ವಿಚಾರ ಕೇಳಿ ಹೇಳಿ ಮತ್ತು ಅಂತಂದ್ರೆ ಬೆರಿತೀವಿ ಅಂದ್ರೆ ಅದಕ್ಕೆ ಆತ್ಮ ವಿಚಾರ ನಮ್ಗೆ ಗಟ್ಟಿ ಆಗ್ಬೇಕಾದ್ರೆ ಜನಸಂಪರ್ಕದಿಂದ ದೂರ ಯಾರು ಕೂಡ ಬೇರೆಯಕ್ಕೆ ಹೋಗ್ಬಾರ್ದು. ಆಕೈತೆ ಸಾಧಕ ಆದವ ಜನಸಂಪರ್ಕದಿಂದ ಜನರ ಪರಿಚಯ ಇಲ್ಲದಿರಬೇಕು, ಹಿರಿದ ಸನವನ ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳಂತ. ಇದೆಲ್ಲ ಕೈ ಬಿಡ್ಬೇಕು. ಈ ಜಗತ್ತಿನಾಗ ಏನಾರು ಹೊಂದ್ಬೇಕು ಅನ್ನೋದು ಇಟ್ಕೊಳಕ್ ಹೋಗ್ಬಾರ್ದು. ಮಾಡ್ತೇನೆ ಅವ್ರು ಮಾಡ್ತಾರೆ, ನೀನು ಮಾಡಕ್ ಹೋದ ಅಂದ್ರೆ ನೀನ್ ಮತ್ತು ಅನಲಿ ಉಣ್ತೀನಿ ನೋಡು. ಮತ್ತು ಮಬ್ಬಿಗೆ ಬೀಳ್ತೀಯಲ್ಲ. ಹೇಳಿ ಕೇಳಿ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಕಂಡು ಕೇಳಿ ಮತ್ತೆ ಮೋಹಿಪರೇ, ಭೂಮಂಡಲದ ಭೋಗ ಭೋಗವನ್ನು ಅತಿಗೆಳೆಯದೆ ಮನುಜರು ಅಂತ ನುಡಿ. ಅವನ್ನ ಅದ್ರ ಬೆನ್ನು ಹತ್ತಿದವ್ರನ್ನ ಮಾಡಿದವ್ರು ಏನಾಗ್ಯಾರ, ನಿನ್ ಮುಂದೆ ಹೆಂಗಾಗಿ ಓದುವ ಅವೆಲ್ಲ ಆ ವಿಷಯ ವಿಷಯ ಭೋಗ ಮಾಡೋರು ಏನೇನಾದ್ರೂ ನೋಡ್ತೀನಿ ನೀನು. ನೀನು ಕಂಡಿದ್ದಿ, ಕಣ್ಣು ನಿನಗೂ ಅದ ಅನುಭವ ಬರ್ತೈತಿ, ಮತ್ತು ಅದ್ರ ಮ್ಯಾಗ ಮೋಹ ಮಾಡ್ತೀವಿ ಅಂದ್ರೆ ಏನ್ ಅನ್ಬೇಕು ನೀವು? ಇನ್ನೊಬ್ಬರು ಸುದ್ದಿಗೆ ಹೋದೆ ಅಂದ್ರೆ ಗಂಡ ಹೆಂಡತಿ ನೋಡು ಕೂಸು ಕಾಸು ವಿಷ ಅದ. ಕೂಸು ಅಂದ್ರೆ ಏನು ಮಂದ ಮತಿ ಆರಾಮ್ ಬೇಕಾದವ ಜಗತ್ತಿನ ಗದ್ದಲ ಕೈ ಬಿಟ್ಟು ಬಿಡ್ತಾನ. ಏನ್ ಜಗತ್ತಿನ ಗದ್ದಲಕ್ಕೆ ಹೋಗುದಿಲ್ಲ. ನಾವು ಹೆಚ್ಚಿನವರು ಕಡಿಮೆಯವರು ಅಂತ ಎದರ ಮೇಗಿಂದ ತಿಳ್ಕೊಂಡ್ರಿ ನೀವು? ಲಿಂಗಾಯತರನ್ನವ್ರು ನಾವು ಹೆಚ್ಚಿನವ್ರಪ್ಪ ಅಂತ, ನಾವು ಲಿಂಗವಂತರ ದೇವ್ರು ಅಂತ ಎದರ ಮೇಗಿಂದ ತಿಳ್ಕೊಂತೀವ? ಲಿಂಗವಂತ ಅಂತ ಯಾರಿಗಂತಾರ? ಉಣ್ಗಡಿಗೆ ಕಟ್ಕೊಂಡ್ರೆ ನೀ ರೇಟ್ ಆಗಿಬಿಟ್ಟೇನ? ಲಿಂಗ ಅಂದ್ರೆ ಯಾವ್ದಕ್ಕಂತಾರ? ತಿಳುವಳಿಕೆ, ಜ್ಞಾನಕ್ಕಂತಾರ. ಜ್ಞಾನದ ತಿಳುವಳಿಕೆಯನ್ನ ಯಾವ ಮಾಡ್ಕೊಂಡಿರ್ತಾನ, ಆತ್ಮಜ್ಞಾನ ತಿಳುವಳಿಕೆ ಅವಾಗ ಲಿಂಗವಂತ ಅಂತಾರೆ. ಈಗ ಗುಂಡ ಕಟ್ಕೊಂಡ್ರೆ ಲಿಂಗಕ್ಕೆ ಗುಂಡಗಂದ್ರೆ ಲಿಂಗಕ್ಕ ಅಂತ ತಿಳ್ಕೊಂಡ್ರಿ. ಹಂಗ ಎಲ್ಲಾರು ಹೊಂದಿಬಿಟ್ಟಾರ ಅದನ್ನ, ಗುಂಡ ಕಟ್ಕೊಂಡ್ರಲ್ಲ. ಲಿಂಗದ ತಿಳುವಳಿಕೆ ಮಾಡ್ಕೊಳ್ಳಿ ಅದನ್ನ ಗುಂಡ ಅಂತ ಏನಾದ್ರು ಕಲ್ಪಿಸ್ಕೊಂಡು ಗುಂಡ ಕಟ್ಕೊಂಡ ಕೊಳ್ಳ ಕಟ್ಕೊಂಡು ಬದ್ಲಿ ಶಿವಾನಂದ ಸಂಪ್ರದಾಯ ರೆಟ್ಟಿ ಕಟ್ಕೊಂಡು ಹೌದಿಲ್ಲ? ಆಗೈತೇನ ಅದು? ನಿಜವೇ ಇದು, ನಿಜವೇ ಅಜಹರಿ ಸ್ವರರಿಗಲ್ಲದ ಮಾತು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ ಇದು, ನಿಜವೇ ಅಂತ ಅನುಭವಗಳು ಎಚ್ಚರಗೊಳಿಸ ಕೈಯಾಗಿ ಹಿಡ್ಕೊಂಡು ಲಿಂಗ ಅಂದ ಲಿಂಗ ಏಕಾಗ್ರ ಆಕೈತೆ ಅನ್ನೋ ಮನಸ್ಸಲ್ಲಿ ಅಂತ. ವಿಷಯ ವಾಸನ ಹೋಗಲಿ ಮನಸ್ಸು ಏಕಾಗ್ರ ಆಕೈತಿ. ಒಳಗೆಲ್ಲ ವಾಸನ ತುಂಬಿಕೊಂಡು ಏನ್ ಕೊಟ್ಟರೆ ಮನಸ್ಸು ಏಕಾಗ್ರ ಆಕೈತಿ. ಎಲ್ಲಿ ಸುಖ ಬುದ್ಧಿ ಇರ್ತೈತಿ ನಿನಗೆ ಅಲ್ಲೇ ಹೋಗೈತಿ ಅದು ಮನಸ್ಸು. ಮತ್ತೆ ಹುಡುಗಿ ಕೈಯಾಗಿ ಲಿಂಗಪ್ಪ ಕೊಟ್ಟು ಕುಂಡ್ರಸ ನೀಬೇಕಾರೆ ಅವ್ನು ಇದ್ರ ಬದ್ರ ಹುಡುಗಿ ಮನಸ್ಸು ಹುಡುಗನ ಕಡೆ, ಹುಡುಗನ ಮನಸ್ಸು ಹುಡುಗಿ ಕಡೆ ಹೋಗ್ತೈತಿವಿ, ಅಲ್ಲಿ ಲಿಂಗಪ್ಪನ ಕಡೆ ಹೋಗ್ತೈತಿವಿ. ನೋಡ್ರಿ ನೀವು ಕುಂಡ್ರಸಿ ನೋಡೋಣ ಬೇಕಾದ್ರೆ. ಯಾಕ್ರಿ ಹೊರಗೆ ಹೆಚ್ಚಿರ ಎಕಡೆ ಹೋಗ್ತೈತಿ ಲಕ್ಷ? ವಾಸನ ಎಲ್ಲಿ ಇರ್ತೈತಿ? ಹುಡುಗಿದು ಹುಡುಗನ ಕಡೆ ಇರ್ತೈತಿ, ಹುಡುಗಂದು ಹುಡುಗಿ ಕಡೆ. ಅಲ್ಲಿ ಲಿಂಗಪ್ಪ ಅಂತ ತಗೊಂಡು ಏನ್ ಮಾಡ್ಲಿಲ್ಲ ಅಂತ ಓದಿಲ್ಲ. ಎದಕ್ ಬೇಕಾಗೈತಿ ಅದನ್ನ? ನಮ್ಗೆ ಎಲ್ಲೈತಿ ನಮ್ಗೆ ಬೇಕಾದದ್ದು ಅದ್ರ ಸರಿಯಾದ ತಿಳುವಳಿಕೆ ಮಾಡ್ಕೊಡ್ಬೇಕು. ಯಾವ್ದಾರ ಅದ ಕುರುಹು ಅದು ಮೂಲ ವಸ್ತು ಆಗಲ್ಲ. ಯಾವ್ದಾರ ಗುರ್ತ ಕೊಟ್ರೆ ಗುರ್ತ ಅಂತದ ಲಿಂಗ ಯಾಕ್ರಿ? ಏನಾರ ಗುರ್ತನ
ಅರಿವಿನ ಕುರುಹನು ಗುರುತಿಸಲಾರದ ಮರೆದೇಹ ಮನುಜರಿಗೆ ಅಂತ. ನಮ್ಮ ಆನಂದದ ಸ್ಥಿತಿಯನ್ನು ನಾವು ಗುರುತಿಡೇನಾಗ್ಲಿಕ್ಕೆ ಏನಾರ ಒಂದು ಕುರು ಇಟ್ಕೊಂಡು ಕುಂತ್ರೆ ಆ ಅರುವನ್ನು ಮರೆತು ಕುರುವನ್ನು ಹಿಡ್ಕೊಂಡು ಕುಂತು ಹೆಡ್ಡರನ್ನು ನೋಡ ಅಂತ ಮತ್ತೊಂದು ಯಾರು ಹೇಳ್ಯಾರ ವಚನ ಹೇಗ್ರಿ? ಇಂಥ ದಡ್ಡನ ಯಾವನು ಇಲ್ಲ ಅಂತ. ಎದಕ್ ಬರುದು? ಜಡ ಐತೆ ಅದು. ನಮ್ಮಿಂದ ಅರಿವಿಸ್ಕೊಳ್ಳೋದೆಲ್ಲ ಜಡ ಐತೆ. ಅದು ಲಿಂಗ ಸ್ವರೂಪ ಅಲ್ಲ. ಅರುವ ಲಿಂಗ. ಜ್ಞಾನಕ್ಕನ ಅಂತಾರೆ ಲಿಂಗ ಅಂದ್ರೆ ಜ್ಞಾನ, ಅರಿವು. ಅದು ನಿನ್ನಲ್ಲಿ ಐತಿ. ಅದನ್ನ ಕಟ್ಟಾಕ ಉಚ್ಚಾಕ ಬರ್ತೈತೆ ನಿನಗ? ಯಾಕ್ರಿ? ಲಿಂಗ ಕಟ್ಟಾಕ ಉಚ್ಚಾಕ ಅದನ್ನ ಅಟ್ಟಿಲಿ ಹೊಡಿಲಿಲ್ಲ ನಾನೇನಂದ? ಯಾಕ್ರಿ? ಕಟ್ಟಾಕ ಉಚ್ಚಾಕ ಕಟ್ಕೋಬೇಕಂತ. ಕಟ್ಟುದು ಉಚ್ಚುದು ಮಾಡಕ್ ಬರ್ತದೆ. ಲಿಂಗ ಯಾವಾಗಲೂ ಇದ್ದದ್ದು, ಕಟ್ಟಾಕ ಉತ್ಸಾಕ ಬರುದಿಲ್ಲ. ಜ್ಞಾನ, ಅರು ಇರುವ ಆನಂದ ಯಾವಾಗಲೂ ಇದ್ದು ವಸ್ತು. ಏನ್ ಜಾತಿ ಅಭಿಮಾನ ಬಿಡದ, ಯಾವ್ದಾರ ಅಭಿಮಾನ ಇಟ್ಕೊಂಡು ಕುಂತವನಿಗೆ ನೆಮ್ಮದಿ ಸಿಗುದಿಲ್ಲ. ಆವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ. ನೀವು ಯಾರು ಆಗಕ್ಕೆ ಹೋಗ್ರಿ. ಲಿಂಗಾಯತರು ಬೇಡ, ನಮ್ಗೆ ಮುಸಲ್ಮಾನರು ಬೇಡ, ಕ್ರಿಶ್ಚಿಯನ್ರು ಆಗೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಬ್ರಾಹ್ಮಣ ಹೊರಗಿನ ಆಡಂಬರದ ಸೋಗ ಬೇಡ ನಮ್ಗೆ. ಯಾವ ಎಲ್ಲಾ ಸೋಗೆಲ್ಲ ಅಡಿಗೆದಾಗ ನಿಮ್ಗೆ ಆನಂದ ಹೋಗ್ಬಿಡ್ತೈತಿ. ನಿದ್ದೆ ಮಾಡೋವಾಗ ಬೇಕಾಗಿಲ್ಲ ಇವೆಲ್ಲ. ಯಾಕ್ರಿ? ಯಾವ್ದಾರ ಜಾತಿ ಇದು ಬೇಕಾಗತ್ತೆ ನಿದ್ದೆ ಮಾಡೋವಾಗ? ನಾವು ಹೆಚ್ಚಿನವರು, ನಾವು ಕಡಿಮೆ ಅವರು ಅಂತ ಏನ್ ನೋಡಿ ತಿಳ್ಕೊಂಡ್ರಿ ನೀವು? ಎದರ ಮೇಲಿಂದ ತಿಳ್ಕೊಂಡಿರ್ತಾನೆ? ಇಷ್ಟ ದಿನ ಲಿಂಗಪ್ಪನ ಪೂಜೆ ಮಾಡ್ಕೊತ ಬಂದಿರಲ್ಲ, ವಾಸನ ಏನಾರು ಹೋಗ್ಯಾವ ನಾವು? ಭೋಗ ವಾಸನೆಗಳು ಕಡಿಮೆ ಆಗ್ಯಾವ ನಾವು? ಇಲ್ಲದ ಇಟ್ಕೊಂಡು ಸುಳ್ಳ ಬಡ್ದಾಡ್ಸಿ ಆಯ್ತು ನೋಡು. ಬೇಷಕತೆ ಅಂದ್ರೆ ಏನ್ರಿ? ಬ್ಯಾಡಾದದ್ದು ಹೋಗ್ಬೇಕು, ಬೇಕಾದದ್ದು ನಮಗ್ ಸಿಗ್ಬೇಕು. ಅದಕ್ಕೆ ಬೇಷ ಆತ್ವ ಅಂತಿರಿಲ್ಲ? ಬೇಷ ಆತ್ ನೋಡಪ್ಪ ಅಂತ. ಯಾಕೆ? ಬೇಕಾದದ್ದು ಸಿಕ್ಕಾಗ ಬೇಡಾದದ್ದು ಹೋದಾಗ ನಂಗೆ ಬೇಷ ಆತ್ ನೋಡಂತ. ಹಂಗಾರೆ ಬೇಕಾದದ್ದು ಯಾವ್ದು, ಬ್ಯಾಡಾದದ್ದು ಯಾವ್ದು ಅಂದ್ರೆ? ಯಾವ ನಮ್ಗೆ ಪ್ರಿಯ ಆಗಿರ್ತಾವ ಅಂತ ತಿಳ್ಕೊಂಡಿದ್ದೀನಿ ನಾಳೆ ಇವು ಸುಖ ಕೊಡ್ತಾವಂತ, ನಾಳೆ ಅಪ್ರಿಯ ಆಕ್ಕವ, ಬ್ಯಾಡ ಆಕ್ಕವ. ಯಾವ ಶರೀರ ನಿನಗೆ ಬೇಕಂತ ನೀ ತಿಳ್ಕೊಂಡಿದ್ದಿ, ನಾಳೆ ಅದ ಅಪ್ರಿಯ ಆಕೈತಿ, ಪ್ರತಿಕೂಲ ಆಗಕೈತಿ ಅಂದ್ರೆ. ಹೌದಿಲ್ಲ? ಬ್ಯಾಡವಯ್ಯಪ್ಪ, ನಮಗಿದು ಎಂದೆಂದು ಬ್ಯಾಡವಯ್ಯಪ್ಪ, ಯಾವಾಗ ಇದನ್ನ ಬಿಟ್ಟೇನೋ ಅಂತ ಹೇಳ್ತಾಗಿಂದ ಅದು ಪ್ರತಿಕೂಲ ಆಗಕೈತೆ ಅಂದ್ರೆ. ಅದು ತಪ್ಪು ತಿಳುವಳಿಕೆಯಿಂದ ಅನುಕೂಲ ಐತೆ ಅಂದ್ರೆ ಅದ್ರ ಸುಖ ಹುಡ್ಕಾಕ ಅದ್ರ ಬಗ್ಗೆ ಉಡಿಯಾಡಿ ಸುಳ್ಳ ವ್ಯಾಪ್ತು ಹೇಳಕ್ಕೊಳ್ಳೋದಿಲ್ಲ. ಅದು ಎಂದೂ ಯಾರಿಗೂ ಸುಖ ಕೊಡೋದಿಲ್ಲ. ಅದು ತನ್ನ ಅಂತೇಳಿ ಏನೈತಿ ಅದನ್ನು ಕೊಡ್ತೈತಿ. ಹಿಂಗೆ ಗಟ್ಟಿ ತಿಳ್ಕೊ, ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ಅದು ಹೆಂಗಿದ್ರು ಸುಖ ಕೊಡೋದಿಲ್ಲ. ಬೇಕಾದಷ್ಟು ಅನುಕೂಲ ಐತಿ ಅಂದ್ರೂ ಅದರಿಂದ ಸುಖ ಇಲ್ಲ. ನಿನ್ನಿಂದಲೇ ನಿನಗೆ ಸುಖ ಹೊರತು ಆ ಶರೀರದಿಂದ ಇಲ್ಲ ಅನ್ನೋದು ತಿಳ್ಕೊ. ಪಂಚಭೂತಾದಿಗಳಿಂದ ಸಂಘಟಿತವಾದಂಥ ವಿಕಾರ ಆಗೋ ಜೀನ್ಸ್ದಾಗಿಂದ ತಯಾರಾದಂಥ ವಸ್ತು ಅದು. ವಿಕಾರಕ್ಕಂತ ಹೋಗುದು. ಆ ವಿಕಾರ ಆಗೋ ಜೀನ್ಸ್ ಸುಖ ಕೊಡ್ತಾವ ನಿನಗೆ? ಎಂದೂ ವಿಕಾರ ಆಗ್ಲಿದ್ದದ್ದು ಯಾವ್ದೈತಿ ಅದು ಸ್ವರೂಪವಾದೈತಿ. ಲಿಂಗಪ್ಪನ ಪೂಜೆ ಮಾಡೋದ್ರಿಂದ ನಿನ್ಗೆ ಬೇಷ ಆಗಿದ್ರೆ ಅದನ್ನ ನುಂಗಿ ಬಿಡ್ಬೇಕಾಗಿತ್ತು. ಬಾಡಿ ತುಂಬಿಲ್ಲ, ನೇತ್ ತುಂಬಿಲ್ಲ, ಕ್ಯಾಲ್ಸಿ ಇಲ್ಲ, ಬಡ್ದಾಡ್ಸಿ ಆಯ್ತು ನೋಡ್ರಿ. ಹತ್ತಬೇಕು ಆರಾಮ್ ನಿಮ್ಮಲ್ಲೇನ. ಹತ್ತಿದ್ರೆ ಎಲ್ಲಿಯೂ ಹತ್ತುದಿಲ್ಲ. ಅದು ನಿಮ್ಮಿಂದಲೇ ನಿಮಗೆ ಹಿತ ಹೊರತು ಅನ್ಯ ಯಾವ ವಸ್ತುಗಳನ್ನು ಅವಲಂಬಿಸಿದ್ರು ಅದಿಲ್ಲ. ಯಾರು ಕೊಡ್ತಗಳು ಜೀನ್ಸುನು ಅಲ್ಲ. ಅದೇನು ಹಾರು ಮನೆ ಅಳ್ಳಿಟ್ಟು ಏನು ಊರ್ ಮನ ತಂಬಿಟ್ಟು ಯಾರು ಮಾಡಿ ಕೊಡಾಕಂತಿದ್ರು? ಯಾರು ಮಾಡಿ ಕೂಡಿಸಿ ಏನಾರು ಕೂಡಿಸಿ ತಯಾರು ಮಾಡೋದು? ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಅಂತ ನಿಜವಾದ ಸುಖ ಶಾಂತಿ ಅದು ಏನಾರು ಕೊಡದಂಗ ಮಣ್ಣು ನೀರು ಕಲಿಸಿ ಅದನ್ನು ತಯಾರು ಮಾಡಕ್ ಬರ್ತದೇನ? ಬರುದಿಲ್ಲ ಹಂಗೆ. ಸಂಸ್ಕಾರಿನೂ ಅಲ್ಲ ಅದು.
ಹಾ, ಉಪನಯನ ಸಂಸ್ಕಾರ ಮಾಡಿ ಬ್ರಾಹ್ಮಣ ಮಾಡಿದಂಗೆ, ಐಕನ ಸಂಸ್ಕಾರ ಮಾಡಿ ಅಯ್ಯಪ್ಪನ ಮಾಡಿದಂಗೆ ಅಲ್ಲ. ಹ್ಮ್ ದಧಿಕ್ಷೀರದಂತೆ ವೈಕಾರಿನೂ ಅಲ್ಲಂತ. ಹಾಲು ಕಾಸಿ ಹೆಪ್ಪ ಹೋಗಾಕಿ ಕೆನಿ ತೆಗೆದು ಬೆಣ್ಣಿ ಕಳೆದ ಬೆಣ್ಣಿ ಕಾಸಿ ತುಪ್ಪ ಮಾಡಿದಂಗೆ ಅಲ್ಲ ಅದು. ಏನ್ ಹಂಗೂ ಅಲ್ಲ ಅದು. ನರಕನಾಕಾದಿಯಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಮಾಡಿ ಸ್ವರ್ಗ ಹೊಂದಿದಂಗೆ, ಪಾಪ ಮಾಡಿ ನರಕ ಹೊಂದಿದಂಗೆ ಅಲ್ಲ ಅದು. ಹ್ಮ್ ಈ ಯಾವುದೇ ಕರ್ಮದ ಫಲ ಅದಲ್ಲ ಅದು. ಅದು ಜ್ಞಾನದಿಂದ ದೊರೆಯುವಂಥದ್ದು, ಜ್ಞಾನೇಕ ಲಭ್ಯವಾದಂಥದ್ದು. ಅದಕ್ಕೆ ಆ ತಿಳುವಳಿಕೆಯನ್ನು ನಂಬು ಜ್ಞಾನವನ್ನು ಹಂಬಲಿಸಿದರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಳದೊಳು ಚಿಲುಕಿ ನೀನು ಅಂತ. ಏನಾರ ಮಾಡಿ ಸುಖ ಹೊಂತೇನೆ ಅನ್ನೋದು ತೆಗೆದೋಗಿದನು ತಿಳಿಯಾದ. ನೀನು ಮಾಡಿ ಏನಾರ ಮಾಡೋ ಕರ್ಮಗಳೇನದಲ್ಲ, ಜಪ ತಪ ಹೋಮ ಯಜ್ಞ ಯಾಗ ದಾನ, ಇವೆಲ್ಲ ಜ್ಞಾನೋದಯವಾಗಲು ಕೋಟಿ ಭಾಗಿ ಒಂದಕ್ಕೆ ಸಮವಾಗ ತೆರವು. ಎಲ್ಲ ವ್ಯರ್ಥ ಅನಿಸ್ತದೆ ನಿನಗವಾಗ. ಜ್ಞಾನ ಮಾಡ್ಕೊಂಡೆ ಮಾಡೋಲ್ಲೇ ತಿಳಿಯಲೇ ಏನೇನೇನೋ ಕರ್ಮಗಳನ್ನು ಮಾಡಿದ್ರು, ಅವೇನು ನಿನಗೆ ಸಮಾಧಾನ ಶಾಂತಿಯನ್ನು ಕೊಡುದಿಲ್ಲ. ಅದು ಆಶೆ ಇಟ್ಕೊಂಡ ನೀ ಮಾಡೋದು. ಅವನ್ನೆಲ್ಲ ದಾನ ಮಾಡೋದು, ದಾನ ಮಾಡಿದ್ರೆ ನಾನು ಪುಣ್ಯ ಬರ್ತೈತಿ, ಸಾವುಕಾರ ಹಾಕೇನಂತ ಆಸೆ ಬರ್ಕರ ಹೌದಿಲ್ಲ, ಅದರಿಂದನೂ ಇಲ್ಲ. ಯಾವ ಕರ್ಮದಿಂದನೂ ಅದು ದೊರೆಯುತ್ತದೆ, ಜ್ಞಾನೇಕ ಲಭ್ಯವಾದಂಥದ್ದು. ಅದಕ್ಕೆ ವಿಚಾರವಂತರು ಜ್ಞಾನವನ್ನು ಮಾಡ್ಕೊ. ಆ ದಾರೇ ಬೇರೆ ಅದ. ಪುಣ್ಯ ಮಾಡೋದು ಸ್ವರ್ಗ, ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಇದನ್ನ ಮಾಡ್ಕೊಳಿಕ್ ಬರ್ತೈತಿ. ನಮ್ಮನ್ನು ನಾವು ತಿಳ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದನ್ನ ಬಿಟ್ಕೊಟ್ಟನೆ ಅದನ್ನ ಮಾಡೀನಿ ಇದನ್ನ ಮಾಡಿ ಏನಾರು ಮಾಡಕ್ ಹೋದ್ರೆ ಕೋಟಿಗಟ್ಟಲೆ ಕರ್ಮ ಮಾಡ್ಕೊತ ಕೂತ ಕೋಟಿಗಟ್ಟಲೆ ಇದ್ರಾಗ ಕಷ್ಟದಾಗ ಸಿಕ್ಕೊಂಡು ಒದ್ದಾಡ್ಬೇಕಾಗೈತಿ. ಕೋಟಲೆ ಒಳಗೆ ಸಿಕ್ಕೊಂಡು ಒದ್ದಾಡ್ಬೇಕಾಗೈತಿ. ನೋಡ, ಬಲ್ಲವರು ಹೇಳಿದ ಮಾತಿನ ಮೇಲೆ ನಂಬಿಗಿಟ್ಟು ನಿನಗೆ ಸ್ವಲ್ಪ ಅದರಿಂದ ಅಂದಾಗ ನೀ ಪಾರಾಕಿ ನೋಡಿ. ಅದ್ಯಾಕೈತಿ ನಾ ಮಾಡವನ ಅಂದ್ರೆ ಹೋಗಿ ಹಂಗಾರೆ ಒದ್ದಾಡ್ಕೊಂತ ಅದನ್ನ ಮಾಡ್ಕೊಂತ ಹೋಗು. ಜನ್ಮ ಜನ್ಮಾಂತರ ಅದ್ರಾಗ ಸಿಕ್ಕೊಂಡು ಒದ್ದಾಡ ಎಂದಿಗೆ ನೀ ಕಡೆ ಕಾವು. ನಿನ್ನಲ್ಲಿದ್ದದ್ದು ನೀ ಹೊಂದಾಕ ಇಷ್ಟೆಲ್ಲ ಬೇಕಾಗಿಲ್ಲ. ಯಾವ ಕರ್ಮಗಳ ಅವಶ್ಯಕತೆ ಇಲ್ಲ. ಅದರಿಂದ ಬಹಳ ದೂರ ಐತಿ. ಯಾವ ಕರ್ಮಜಾಲದಿಂದ ನೀ ಪಾರಾಗಬೇಕಾಗತ್ತ ಅಂದ್ರೆ ಜ್ಞಾನೇಕ ಲಭ್ಯವಾದಂತಹ ಇರುವಿನ ಕಡೆನ ಲಭ್ಯ ಕೊಡ್ಬೇಕು. ಜ್ಞಾನಾದೇವತು ಕೈವಲ್ಯಂ ಬಂದ ನತು ಕರ್ಮನ ಅಂತ. ಕರ್ಮಗಳಲ್ಲಿ ನಂದು ಏನೂ ಕರ್ತವ್ಯ ಇಲ್ಲ ನಾವು ಯೋಗಿ ಅಂತ. ಕರ್ಮವನ್ನು ಮಾಡು ಭವದಲ್ಲಿ ತೊಳಲು ಅಂತ ಯಾವ ಮಹಾತ್ಮರು ಹೇಳಿಲ್ಲ. ಅದನ್ನ ಮಾಡು ಇದನ್ನು ಮಾಡು ಅದಲ್ಲ. ಏನು ಮಾಡೋ ರೆಡಿ ಇದ್ದದ್ದನ್ನು ಹೊಂದಾಕಿ ಏನ್ ಮಾಡ್ಬೇಕಾಗೈತಿ? ಸಿದ್ಧವಾಗಿ ಐತೆ ಅದು. ಅದನ್ನು ಪ್ರಾಪ್ತ ಮಾಡ್ಕೋಬೇಕಾದ್ರೆ ಅದನ್ನ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ನಾವು ಇದ್ದಕ್ಕಿದ್ದಂಗೆ ಯಥಾರ್ಥ ಜ್ಞಾನ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡ್ಬೇಕು. ವಿಚಾರ ಮಾಡಿ ಅದನ್ನು ಹೊಂದು ಕೆಲಸ. ವಿಚಾರನ ಅದಕ್ಕೆ ಸಾಧನ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ಅಂತ ರಾಮದಾಸರು ಕೂಡ ಅದನ್ನ ಹೇಳ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ. ಅದಕ್ಕೆ ಯಾರು ಇದ್ರ ಬಗ್ಗೆ ಅಲಕ್ಷ್ಯ ಮಾಡ್ಬೇಕು. ತನ್ನನ್ನು ತಿಳಿಯುದು ಯಾವ ಜ್ಞಾನ? ತನ್ನ ಜ್ಞಾನ ಮಾಡ್ಕೋಬೇಕು. ತನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು. ಅದು ಇಲ್ಲೇ ನಾ ಏನಾರ ಮಾಡಿ ಸುಖ ಹೊಂತೀನಂತ ಇಲ್ಲಿ ತನಕ ಮಾಡಿದಿಲ್ಲ. ಜ್ಞಾನವೊಂದನ್ನು ಬಿಟ್ಟ ಎಲ್ಲಾ ಮಾಡಿದ್ವಿ, ಅದರಿಂದ ಏನ್ ಲಾಭ ಆಯ್ತು? ಏನೂ ಲಾಭ ಆಗಿಲ್ಲ. ವಿಚಾರ ಸಾಗರದೊಳಗೆ ಶುಭ ಸಂತತಿ ರಾಜನ 3 ಮಂದಿ ಮಕ್ಕಳು ಎಲ್ಲಾ ಮಾಡಿದ್ರು. ಅವರು ಈ ಮಾಡ್ಬೇಕನ್ನೋ ಜಗತ್ನಾಗ ಯಾವ ಕರ್ಮನೂ ಉಳಿಲಿಲ್ಲ. ಎಲ್ಲಾ ಮಾಡಿದೀವಿ, ಅದರಿಂದ ಏನೂ ಲಾಭ ಆಗಿಲ್ಲ ಅನ್ನೋದನ್ನ ಅವರು ವ್ಯಕ್ತಪಡಿಸ್ಯಾರ. ನೋಡ್ತೇವೆ ನಾವು ವಿಚಾರ ಸಾಗರದೊಳಗೆ, ಕೇಳ್ತೇವೆ, ಹೇಳ್ತೇವೆ ಮತ್ತು ಅದನ್ನ ಮಾಡ್ತೇವೆ. ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳು ಈ ಜಗತ್ನಾಗ ಏನೇನ್ ಮಾಡ್ಬೇಕದನ್ನೆಲ್ಲಾ ಮಾಡಿದ್ರು. ಏನೂ ಉಳಿದಂಗೆ ಅದರಿಂದ ಸುಖ ಸಿಗ್ತೈತೆ ಅಂತ ಸಿಗ್ಲಿಲ್ಲ ಅಂತ ವ್ಯಕ್ತ ಆತವು. ಎಲ್ಲಾ ಮಾಡಿದೀವಿ ನಾವು, ಜೀವನ ಪರ್ಯಂತರ ಎಲ್ಲಾ ಮಾಡಿ ಮುಗಿಸಿದೀವಿ, ಅದರಿಂದ ಏನೂ ಲಾಭ ಇಲ್ಲ. ಕಡಿಗೆ ಜ್ಞಾನಕ್ಕೆ ಬಂದ್ರಿ. ಇದೇ ದಾರಿ, ಬೇರೆ ದಾರಿನ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಏನಾಯ. ಇಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಬರ್ತಿ ಬಾ ನಮ್ಮ ಓಣಿಗೆ, ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತಿದ್ರ. ಇಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಕಡೆಗೆ ಜ್ಞಾನ ಸ್ಥಿತಿ ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗಿ. ತಿಳಿದರೆ ಸುಲಭ, ತಿಳಿಲಿಲ್ಲ ಅಂದ್ರೆ ನಿನಗೆ ಹಾನಿ. ನೋಡು
ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಸ್ಪಷ್ಟವಾಗಿ ಹೇಳ್ಯಾರ. ಅವರು ಅವಾಗಿನ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಯಾರ, ಅರ್ಜುನ ಆತ್ಮಜ್ಞಾನ ಆಗದ ಹೊರತ ನಿನ್ನನ್ನು ನೀ ತಿಳಿಯೋದು ಹೊರತ ಇವೆಲ್ಲ ಸರ್ವಶಾಸ್ತ್ರ ಪಠೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ನೀ ಏನ್ ಮಾಡಿದ್ರು ನಿನಗೆ ಸಮಾಧಾನ ಶಾಂತಿ ಸಿಗುವುದು, ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದೇ. ಅದಕ್ಕೆ ನಿನ್ನ ಬಗ್ಗೆ ನಿನ್ನನ್ನು ಅನುಸರಿಸಿನ ವೇದಗಳು ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವೆ, ಅದನ್ನ ನಾವು ಮಾಡ್ಕೋಬೇಕಾಗಿದೆ. ವೇದ ಉಪನಿಷತ್ತುಗಳ ಬಗ್ಗೆ ನಿರಂತರ ಅಭ್ಯಾಸ ಮಾಡಬೇಕಾಗಿದೆ. ಬ್ಯಾಟ್ರಿ ಲೋ ಆತ. ನೀತಿ ಇದ್ರೆ ವ್ಯವಹಾರ ಒಬ್ರಿಗೊಬ್ರು ಬರೋಬ್ಬರಿ ನಡೀತಾವೆ. ನೀತಿ ಬಿಟ್ರೆ ಅಂದ್ರೆ ಒಬ್ರಿಗೊಬ್ರು ಬಡದಾಡಿ ಸಾಯ್ತೀರಿ ನೀವು. ಒಬ್ರಿಗೊಬ್ರು ಬಡದಾಡಿ ದೂರ ಯಾಕಾದ್ರೆ ಅಂದ್ರೆ ನೀತಿ ಇಲ್ಲದಕ್ಕೆ. ನೀತಿಹೀನನು ಯೋಗವನ್ನು ಸಾಧಿಸಲಾರ ಅಂತ. ಹೌದು, ನೀತಿ ಇದ್ರೆ ಒಬ್ರಿಗೊಬ್ರು ಜಗಳಾಟ ಹೊಡೆದಾಟ ಅದಕ್ಕೆ ಬರ್ತಾವ. ನೀತಿವಂತನಾಗಿ ಬಾಳ ಮೊದಲು. ಯಾವ ನೀತಿವಂತ ಇರ್ತಾನ ಅವ ಯೋಗಿ ಆಗೋದು ಸಿದ್ಧ. ನೀತಿವಂತ ಇದ್ದ ಅವಾಗ ಬಡದಾಟ ಯಾಕೆ ಬರ್ತಾನ? ಹೊಡೆದಾಟ ಗದ್ದಲಕ್ಕೆ ಹೋಗಕ್ ಹೋಗೋದು ಏನ್? ಆತ್ಮಾನಂದದಲ್ಲಿ ತಲ್ಲೀನಾಗಬೇಕನ್ನೋ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಉತ್ಕಟ ಇಚ್ಛಾ ಇದ್ರೆ ಇದರ ಅಭ್ಯಾಸದಾಗ ಮುಂದುವರಿಯಾಕ ಪ್ರೇರಣೆ ಆಕೈತಿ. ನಮ್ಗೆ ಎದರಾಗ ಇಚ್ಛಾ ಇರ್ತೈತಿ ಅಲ್ಲಿ ಹೋಗ್ತೈತಿ ಅದು ಮನಸ್ಸು. ಬಾಳೆದಾಗ ಮುಂದುವರಿಬೇಕಂದ್ರೆ ಬಾಳೆ ದೇಸಂತಾಗ ಅದ ತಗೊಂಡೋದು ಯಾರನ್ನು ನೋಡುದಿಲ್ಲ. ಅದ ತನ್ನ ತಲೆಯಾಗ ಅದ ತುಂಬಿದೈತೆ, ಅದ್ರಾಗ ಸುಖ ಸಿಗ್ತೈತೆ ಅಂದ್ರೆ ಬರೀ ಅದ ಗೆಣಕ್ಯಾಗ ಇರ್ತೈತೆ. ಅದನ್ನ ಸಾಧಿಸೋದಾಗೆ ಇರ್ತಾನ. ಹೌದಿಲ್ಲ? ಏನ್ ಮಾಡೋದು ಒಟ್ಟು ರೊಕ್ಕ ಗುಡ್ಸುಪ್ಪ ಹಂಗಾರ ಒಟ್ಟ ಅದು ವಿಹಿತ ರೀತಿಯಿಂದ ಆಗವಲ್ದು, ನಿಶ್ಚಿತ ರೊಕ್ಕ ಗುಡ್ಸೋದು ಬ್ಯಾಂಕಿಗೆ ಜಮಾ ಮಾಡೋದಂಗ ಖರ್ಚಾಗೋಂಗಿಲ್ಲ. ಹೌದಿಲ್ಲ? ಜೀವನ ಎಲ್ಲ ಅದನ್ನ ಗಳಿಸೋದ್ರಾಗ ಹೋಗ್ತದ. ನೀನು ಅದಕ್ಕೆ ಉಪಯೋಗ ಬರಲಿಲ್ಲ, ಸತ್ತು ಹೋಗ್ತೈತಿ. ಎದಕ್ಕೆ ಬರುದು ಕೆಲಸ ಇದ್ದ? ಇದು ನಿಜವಾದದನ್ನು ತಿಳ್ಕೊಬೇಕು ಅನ್ನೋದು ಹೊಳಿಲಿಲ್ಲ. ಏನ್ ದುಡ್ಡು ಗಳಿಸೋದ್ರಾಗ ಹೋಗ್ತದ್ರ ಜೀವನ ಎಲ್ಲ. ಹೆಂಗಾದ್ರೆ ದುಡ್ಡು ಕೂಡ್ತೈತಿ, ಬರೀ ಇದನ್ನ ಲೆಕ್ಕ ಹಾಕಿಲ್ಲ ಸತ್ತು ಹೋದ್ ಕೆಲಸ ಗಳಿಸಿಟ್ಟು. ಎದಕ್ ಬಂತದ? ಯಾವ ಜನ್ಮದ ಗಂಟು ಗದರಿ ಉಳ್ದಾವ ಹೇಳಿ ಹಿಂಬಾಲಿ ಬರ್ತಾವ ನಾವು. ಎದಕ್ ಮನುಷ್ಯನ ಸಮಾಧಾನ ಕೆಡಿಸ್ಕೊಂಡೆ ಅದ್ರ ಬೆನ್ನ ಹತ್ತಿ ಏನ್? ನೀನು ವಿಚಾರ ಮಾಡ್ಲಿಲ್ಲ, ಹೇಳಿದವ್ರ ಮಾತನ್ನು ಕೇಳಿಲ್ಲ ನೀನು. ನೀತಿ ಇದ್ರೆ ಒಬ್ರಿಗೊಬ್ರು ಬಡದಾಡಿ ದೂರ ಯಾಕೆ ಹಾಕಿದ್ರು? ಏನ್ ಈ ದೇಹನ ಮೂರ್ತದ ಅಂದ್ಮ್ಯಾಗ ಇದನ್ನ ಬಿಡ್ಬೇಕನ್ನೋ ಹೊತ್ನ್ಯಾಗ ಬಾಕಿ ಮತ್ ಬೇರೆ ಮೂರ್ತಿ ತಗೊಂಡು ಏನ್ ಮಾಡವ? ಏನ್ ಅದಕ್ಕೆ ಗದ್ದಿಗೆ ಗೊಂಬೆ ಇಟ್ಕೊಂಡು ಕುಂತವ್ರಿಗೆ ಅಧ್ಯಾತ್ಮ ತಿಳಿದನೇ ಇಲ್ಲ. ಅದನ್ನೆಲ್ಲ ಕಿತ್ತು ಹೋಗ್ಯದ ಹೊರತು ನಿನ್ಗೆ ಅದು ಅನುಭವ ಬರುವುದಿಲ್ಲ. ಗದ್ದಿಗೆ ಅಭಿಮಾನ ಗೊಂಬೆ ಅಭಿಮಾನ ಇಟ್ಕೊಂಡು ಕುಂತಾವ. ಈ ದೇವಂದ್ರೆ ಜ್ಞಾನ ಪ್ರಕಾಶ ತಿಳುವಳಿಕೆಗಂತ. ದೇವ್ರು ಹೊರಗದಾನ ಅನ್ನೋದನ್ನ ತಲೆಯಾಗಿ ಯಾಕೆ ತುಂಬ್ಕೋಬೇಕದನ್ನ? ದೇವ್ರು ಅನ್ನೋ ಅರ್ಥದಾಗ ಗೊತ್ತಿಲ್ಲ. ನಾವು ತುಂಬ್ಕೊಂಡ್ಬಿಟ್ಟೆ ಒಬ್ಬ ಅದು ವ್ಯಕ್ತಿ ಅಂತ ಆಕಾರ ಕಲ್ಪಿಸಂಗ್ ಮಾಡ್ಕೊಂಡು ದೇವ ಅಂದ್ರೆ ಅದೊಂದು ಶರೀರ ಭಾವ ಮಾಡ್ಕೊಂಡು ಕೂತೀವಿ. ಅದಲ್ಲ. ನಾಮರೂಪಗಳ ಭಾವ ಬಂದ್ರೆ ಅದಲ್ಲ, ತೆಗೆದು ಹಾಕದ ಮಾಯಾ. ಅದು ಮಾಯಾಂಶ ತೂರ್ಕಿ, ಅದು ಕಲ್ಪಿತ. ಅದ ನಾಮರೂಪಗಳೆಲ್ಲ ಅದ್ರ ದೇವರನ್ನ ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ನೀ ಕಲ್ಪಿಸಿದ್ದ ಯಾವುದು ದೇವರಲ್ಲ. ಅದು ನೀ ಹಿಂಗ ಐತಂತ ಆಕಾರ ಕಲ್ಪಿಸೋನ್ ಕೂತಿಯಲ್ಲ, ಇಂಥದ ನಾಮ ಐತಿ ಇಂಥದ ರೂಪ ಐತಿ ಕಲ್ಪ, ಅದು ಯಾವುದು ದೇವ್ರಾಗ ಶಕ್ಯನೇ ಇಲ್ಲ. ಮೂರ್ ಕಣ್ಣು ಹಚ್ಕೊಂಡು ಬಂದ ಕೂತೈತಿ ಅಂದ್ರು ಅದು ದೇವ್ರಲ್ಲ ಅಂತ ತಿಳ್ಕೊ. ಅದೇ ಪ್ರತ್ಯಕ್ಷ ಆಗುದು ಯಾವುದು ದೇವರಲ್ಲ. ದೇವರು ಎಂದೂ ಪ್ರತ್ಯಕ್ಷವಾಗಲಾರದು. ದೇವಿ ಪ್ರತ್ಯಕ್ಷ ಆದ, ದೇವರು ಪ್ರತ್ಯಕ್ಷ ಆದ ಅಂತಿರ್ತಾರೆ. ಯಾಕ್ರಿ? ಆಕಾರ ಪ್ರತ್ಯಕ್ಷ ಆಕಾರ ಅಲ್ಲ ಅದು. ದೇವಿ ಅದೊಂದು ಮಾಯಾ ತೋರಿಕೆ. ಅದು ಪ್ರತ್ಯಕ್ಷ ಆಗುವ ಎಲ್ಲ ಅದು ತೋರಿಕೆ. ಅದಕ್ಕೆ ಅಸ್ತಿತ್ವ ಇಲ್ಲ. ಅದು ಇರುವಿಕಿಲ್ಲ. ಅದು ಇರುವಿಕಿಲ್ಲದ್ದು ಪ್ರತ್ಯಕ್ಷಕ್ಕಾವು. ಯಾವಾಗಲೂ ಇದ್ದು ವಸ್ತು ಅದು ಪ್ರತ್ಯಕ್ಷ ಆಗುದಿಲ್ಲ. ತೋರಿ ಅಡಗುತ್ತೈತೆ ಅದು. ಪ್ರತ್ಯಕ್ಷ ಆಕೈತೆ ಅಂದ್ರೆ ಮತ್ತೆ ಇಲ್ದಂಗ ಮಾಯ ಆಗುತ್ತಂತ.
ದೇವರು ಪ್ರತ್ಯಕ್ಷ ಮಾಡ್ಕೊಳ, ದೇವಿ ಪ್ರತ್ಯಕ್ಷ ಮಾಡ್ಕೊಳ, ಎಲ್ಲ ಹುಚ್ಚರು ಸಂತದ. ಅದನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಏನೈತೆ? ಇಂದ್ರಿಯಗಳ ಗೋಚರ ಆಗುವುದಿಲ್ಲ ಅವು. ಇದು ಜ್ಞಾನ ಏನೈತಲ್ಲ ಅನುಭವ ಗೋಚರ ಆಗುತ್ತೆ. ಏನ್ ಪ್ರತ್ಯಕ್ಷ ಆಗುವುದೆಲ್ಲ ಇಂದ್ರಿಯಗಳ ಗೋಚರ ಆಗುತ್ತೆ. ಇಂದ್ರಿಯಗಳ ಗೋಚರ ಆಗುವುದು ಅದು ಯಾವುದು? ಅದು ಸತ್ಯವಾದದ್ದಲ್ಲ, ಅದು ಮಾಯಾ ತೋರಿಕೆ. ಅದು ಏನ್ ಸುಳ್ಳು ಇಂದ್ರಿಯಗಳಿಗೆ ತೋರುವುದೆಲ್ಲ ಇದು ಸುಳ್ಳನ. ಏನ್ ಹಂಗ ಗಟ್ಟಿ ತಿಳ್ಕೊಬೇಕು ನೋಡಿ. 3 ಕಣ್ಣು ಹಚ್ಕೊಂಡ್ ಬಂದ್ ನಿಂತೈತಿ ಅಂದ್ರು ಅದು ಸುಳ್ಳು ಐತಿ ಅಂತ ತಿಳ್ಕೊ ಅಂತ ಎದರಾಕ್ ಹೋಗ್ಬಾರ್ದು. ಅಭ್ಯಾಸದ ಶೈಲಿ ಮುಂದುವರಿತಾವ, ಇವೆಲ್ಲ ತೋರ್ತಾವ, ಭಯ ಉಂಟು ಮಾಡ್ತಾವ, ಬಿಟ್ಕೊಟ್ಟು ಓಡಿ ಹೋಗೈತಿ. ಯಾಕ್ರಿ? ಅನೇಕ ನಮೂನಿ ದೃಶ್ಯಗಳು ಕಾಣಿಸ್ತಿರ್ತಾವ. ಏನ್ ಅವನ್ನೆಲ್ಲ ಹೊಡೆದಾಕುವಂತ ವಿಚಾರ ಸಾಮರ್ಥ್ಯ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ನಮಗೇನು ಆಗುದಿಲ್ಲ. ಈ ಅಭ್ಯಾಸ ನಿನ್ನಲ್ಲಿ ಗಟ್ಟಿ ಇತ್ತಂದ್ರೆ ಅದಕ್ಕೆ ಅದನ್ನು ಗಟ್ಟಿ ಮಾಡ್ಕೊ. ಇದನ್ನು ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನವನ್ನು ಮಾಡಿ, ಅವಾಗ ಏನ್ ಬೇಕಾ ತೋರಿತಿ ಅಂದ್ರು ಹೆದರುದು ನಾವು. ಸುಡ್ಗಾಡ್ ಹಚ್ಚಿದ್ರು ಹೆದರುದು ನಾವು. ಈ ವಿಚಾರ, ಆತ್ಮ ವಿಚಾರ ನಿನ್ನಲ್ಲಿ ದೃಢಪಟ್ಟಿತ್ತಂತ ಬಾಳೆ ಎಲ್ಲಿ ತನಕ ಸುಖಮಯ ಅನಿಸ್ತದ ನೋಡ್ರಿ, ಅಲ್ಲಿ ತನಕ ಅದರಿಂದ ಹಿಂದೆ ಸರಿಯಾಗುದಿಲ್ಲ. ಇದು ದುಃಖದ ಅಂತ ಅದರ ದೋಷವನ್ನು ಕಂಡಾಗಲ್ಲ ಅದರಿಂದ ಹಿಂದೆ ಸರಿಬೇಕು. ಅವಾಗ ಬೆಳಿತೈತಿ ನಮಗೆ ದೋಷ ದರ್ಶನ ಆಗ್ಬೇಕು. ನಮ್ಗೆ ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ. ಜಗತ್ತಿನ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಯಾಕೈತಿ ಅಂದ್ರೆ ಅದು ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅದ್ರಾಗ ಆಸಕ್ತಿ ಉಂಟಾಗೈತಿ. ಇದರಲ್ಲಿ ದೋಷವನ್ನ ಕಂಡಾದ್ರೆ 5 ವಿಷಯ ವಸ್ತುಗಳಿರ್ಲಿ, ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ, ದೋಷವನ್ನು ಕಾಣಬೇಕಾದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ಅದ್ರ ದೋಷ ಹಕ್ಕಿಗತಿ ಗೊತ್ತಾಕೈತಿ. ಮಬ್ಬಿಗೆ ಬೀಳ್ತಿ ವಿಚಾರ ಮಾಡಲೇ, ರೂಪದಾಗ ಐತಿ, ಗಾಯನದೊಳಗೈತಿ, ರುಚಿ ಒಳಗೈತಿ, ವಾಸನೆ ಒಳಗೈತಿ, ಸ್ಪರ್ಶದೊಳಗೈತಿ ಅಂತ ಮಬ್ಬಿಗೆ ಬೀಳ್ತೀನಿ. ಸ್ವಲ್ಪ ನಿಂತು ವಿಚಾರ ಮಾಡಿ ಏನೈತೆ ಅದು ಹೊಲಸು ತುಂಬಿ ಐತಿ ನೋಡ್ಕೊ, ಹೊಲಸಿನ ಕುಟ್ರಿಗೆ ಅದ್ರ ರೂಪ ನೋಡ್ತಿಯಲ್ವ, ಮ್ಯಾಗೆಲ್ಲ ಚರ್ಮದ ಇದನ್ನ ನೋಡಿ ಮಳಿ ಬೀಳ್ತಿ, ಮಿಂಚ್ಕಂಡು ಕೂಡಲೇ ಮಳಿ ಬೀಳ್ತಿ, ಒಳಗೆ ಏನ್ ತುಂಬಿ ಐತಿ ನೋಡ್ಕೊ, ಹೊಲಸ ಎಲ್ಲ ನಾರ್ತೈತಿ. ಹೇಸಿಗೆ ಕುಟ್ರಿ ಇದೆಲ್ಲ ಮ್ಯಾಗಿನ ಇದನ್ನೆಲ್ಲ ಒಳಗೆ ಬಿಚ್ಚಿ ನೋಡಿದ್ರೆ ಏನು ಇಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡು. ವಿಚಾರ ಇಲ್ಲದಕ್ಕೆಲ್ಲ ಮೋಹಕ್ಕೆ ಬೀಳಾಗತ್ತಿ ನೀನು. ಯಾವುದೇ ಇರ್ಲಿ, ಅದು ರೂಪ ಇರ್ಲಿ, ನಾದಿರ್ಲಿ, ಗಾಯನಕ್ಕೆ ಬೀಳ್ತಿ, ಅದು ಮಬ್ಬಿಗೆ ಬಿದ್ದು ಬಿಡ್ತಿ. ಹಾಡೋದು ನೋಡೋಕೆ ಮಬ್ಬಿಗೆ ಬೀಳ ಇದ್ದಾವ, ಅವನ ಗಾಯನಕ್ಕೆ ಬೀಳ ಇದ್ದಾವ. ಎಲ್ಲ ಪ್ರಾಣಿಗಳು ಮಬ್ಬಿಗೆ ಬೀಳ್ತಾವ. ಮಬ್ಬಿಗೆ ಬೀಳ ಇದ್ದಾವ ಜ್ಞಾನಿ ಒಬ್ಬನ ನಾದಕ್ಕೆ ಮಳ್ಳಾಗ್ಲೇ ಇದ್ದಾವ ಜಗತ್ತಿನೊಳಗೆ. ಒಬ್ಬ ಹುಚ್ಚ, ಒಬ್ಬ ಜ್ಞಾನಿ ನಾದಕ್ಕೆ ಮಳ್ಳ. ಇಲ್ಲಾಂದ್ರೆ ಚೆಂಡ್ ಹಾಕಾಕ ಕೈ ಕಾಲು ಕುಣಸಾಕ ಚಾಲು ಮಾಡ್ತೈತಿ. ಶಬ್ದ ಕೇಳಿದ್ಕೂಲ ಹಂಗ ರಿಕಾರ್ಡ್ ಡಿಸ್ಕ್ ಇವ ಚಾಲು ಅದಾವ ಅಂದ್ರೆ ಕುಣ್ಯಾಕ ಚಾಲು, ನನ್ನ ಕೈ ಕಾಲು ಹಂಗ. ಪ್ರಾಣಿ ಸಹಿತವ ಮಳ್ಳಕ್ಕವ. ದನಗಳಿಗೆ ಹಿಂಡು ದನಕ್ಕೆ ರೇಡಿಯೋ ಹಚ್ಚಂತ ನಾವು ಡಾಕ್ಟರ್. ಆ ಕಡೆ ಲಕ್ ಕೊಡ್ತೇವೆ ಅಂದ್ರೆ ಹಿಂಡ್ತದಂತೆ, ತರಿ ಬಿಡ್ತೈತೆ. ರೇಡಿಯೋ ಹಚ್ಚಿ ಹಿಂಡ್ರ ಅಂತಿದ್ದವ ಡಾಕ್ಟರ್. ಅವಕ್ಕೂ ಅವ ಮಬ್ಬಿಗೆ ಬೀಳ್ತಾವೆಲ್ಲ. ರುಚಿಗೆ ಒಗ್ಗರಣೆ ವಾಸನೆ ಬಿತ್ತಂದ್ರೆ ಎಲ್ಲಾನು ಬಿಡ್ತೀವಿ, ಅತ್ತಾಗಿಂದ ಆ ಕಡೆನೂ ಹೋಗಿ. ಹೌದಿಲ್ಲ? ಆಗೇತಿನ ರೌಡ ಅಂತೇಳಿ. ಯಾಕ್ರಿ? ಉಂಡು ರೆಡಿ ಆಗ್ಯಾವನ? ಇನ್ನ ಆಗಿಲ್ಲ. ದೌಡ್ ಹೋಗಿ ಅದನ್ನ. ಅವು ಕಷ್ಟಪಟ್ಟು ಅವ ಒದ್ದಾಡಿ ಹೆಣ್ಮಕ್ಳು ಮಾಡಿದ್ದು ಹೋಗಿ ತಿಂದು ಬರ್ತೀನಿ ನೀನು. ಹೌದಿಲ್ಲ? ನಾಲ್ಗಿ ರುಚಿ, ತಿನ್ನೋ ವಾಸನ, ಇವೆಲ್ಲ 5 ಇಂದ್ರಿಯಗಳ ವಾಸನ ಏನೈತಿ ನಮ್ಮನ್ನೆಲ್ಲ ನಿಜವನ್ನ ತಿಳಿಯಲಂಗ್ ಮಾಡಿ ಮಬ್ಬಿಗೆ ಹಾಕ್ತಾವ. ಹೊಳಿಬೇಕಲ್ಲ ನಾವು. ಇಂದ್ರಿಯ ಸೆಳವಿಗೆ ಬಿದ್ದ ಅಂದ್ರೆ ನೀನ್ ಕಡೆಕಾಗೋದು ಭಾಳ ಕಠಿಣ ಐತಿ. ಅದರಿಂದ ಪಾರಾಗೋದು ಭಾಳ ಕಠಿಣ. ನಾನಾ ಸುಂಬಳದಾಗ ಸಿಕ್ಕ ಮ್ಯಾಗ ಅದ್ರ ಮುಗಿದ ಕತಿ ಅಂತ ಅದ್ರಾಗ ಸಿಕ್ಕ ಒದ್ದಾರ ಸತ್ತು ಹೋಗ್ತೈತಿ. ಹಂಗೆ ವಿಷಯದ ವ್ಯಾಮೋಹ ಬಿದ್ರ ಕಡೆಕಾಗೋದು ಭಾಳ ಕಠಿಣ. ಯಾವಾಗ್ಲೂ ಇದ್ರ ಅಭ್ಯಾಸ ನಡೀತಿತ್ತಂದ್ರೆ ಏನಾರ ಪಾರಾಗಬಹುದು. ನಿತ್ಯ ಇದ್ರ ಬಗ್ಗೆ, ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ನೀನು ಸರಿಯಾದ ರೀತಿಯೊಳಗೆ ಅಭ್ಯಾಸ ಮಾಡಿದ್ರೆ ಏನಾರ ಪಾರಾಗ್ತದೆ. ಇಲ್ಲಾಂದ್ರೆ ಪಾರಾಗ ಮತ್ತು ಮಬ್ಬಿಗೆ ಬೀಳ್ತದೆ. ನಾವು ಶ್ರವಣ ಮಾಡಿದ್ಮ್ಯಾಗ ಮನನ ಮಾಡೋದಿಲ್ಲ. ನಮ್ಗೆ ಯಾಕೆ ಇದು ಅನುಭವ ಬರುವಲ್ದಂದ್ರೆ
ಮಾಡಿ ಕೇಳಿದ್ದನ್ನು ಮರ್ತು ಬಿಡ್ತೇವೆ. ಮತ್ತೆ ಮೊದಲಿನ ಚಾಳಿ ಎಂದಿನಂತೆ ಅದ್ರಾಗ ಹೆಣಿಕೆ ಕುಂದ್ಬಿಡುದು. ಸರಿಗಾಡು ಚಾಳಿ ಹೋಗೋದಲ್ಲ, ಅದಕ್ಕೆ ನಮ್ಗೆ ಅನುಭವ ಬರುವುದು. ಕೇಳ್ತೈತಿ ಮತ್ತೆ ಸರಿಗಾಡು ದನ ಬಿಚ್ಚು ಬಿಟ್ಟು ಗುಲೆ ಓಡ್ತೈತಿ. ಹಂಗ ಎಲ್ಲಿ ಹೋಗೈತಿ ಅದು? ಸರಿಗಾಡಕ್ಕ ಹೋಗತ್ತಿಲ್ಲ ಇನ್ನು. ಹೌದಿಲ್ಲ? ಹೊರ ಸರಿಗಾಡಿ ಬಂದ್ಯಾರ, ಎಲ್ಲಿ ಹೋಗಿದ್ದಿ ಸರಿಗಾಡಕ್ಕ ಅಂದಿರಲ್ಲ, ರೂಢಿ ಒಳಗೆ ಅಂತಾರಲ್ಲ, ಇಷ್ಟ ಮಟ್ಟ ಇಲ್ಲಿ ಸರಿಗಾಡಿ ಬಂದಿ ಅಂತಿರ್ತಾರೆ. ಸರಿಗಾಡಕ್ ಹೋಗಿದ್ದೆ ಅನ್ನೋದಿಲ್ಲ. ಸರಿಗಾಡಿ ಬಂದಿಪ್ಪ, ಏನು ಕಂಡಿ ಅದ್ರಾಗ ಅಲ್ಲಿ ಐತಿ ಅಂತ ಹೋಗಿನ ಬಿಡ ಅಂತ. ಇನ್ನ ಹೋಗು ಚಾಳಿ ಹೋಗೋದು, ಮುದಕಾದ್ರೂ ಇನ್ನ ಸರಿಗಾಡೋದು ಬಿಡವಲ್ಲಿ. ಇದನ್ನ ಕುತ್ಕೊಂಡು ವಿಚಾರ ಮಾಡಿ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೋಬೇಕು ಅನ್ನೋದು ಇನ್ನೂ ಹೊಳಿವಲ್ಲ ನಿನಗೆ. ವಯಸ್ಸು ಆಗ್ಯಾವಂದ್ರೂ ಸುಧಾ ಇನ್ನ ಸರಿಗಾಡು ಚಾಳಿ ಬಿಡುವಲ್ಲ ನಿನಗೆ. ಬಾಣಿ ತಡಿ ಐತಂದವನು ಓಡಿಕ್ಕಿ, ಬಸ್ ಬಂತಂದವನು ಓಡಿಕ್ಕಿದ್ದವು. ಹೌದಿಲ್ಲ? ಏನೈತಿ ಸಲ ಹೋಗಿ ಎಣಿಕೆ ಹಾಕಿದ್ರೆ ಏನ್ ಸಿಕ್ತಿ ನಿನಗೆ ಅದ್ರಾಗ? ಇದು ಹೊಳಿದು ಬಾಳ್ ಕಠಿಣ. ಎತ್ತು ಹೋಗದಾಗ ಮನಸ್ಸು ಮಂಗೇನಂತ ಮನಸ್ಸನ್ನ ವಿವೇಕ ಜಾಗೃತಿ ಇರ್ಬೇಕು. ಅಂದಾಗ ಮನಸ್ಸನ್ನು ಸುಮ್ಮನೆ ಇಸ್ಲಿಕ್ಕೆ ಬರ್ತದೆ. ನಾವು ವಿವೇಕನೇ ಅದಕ್ಕೆ ಪ್ರಧಾನ. ವಿವೇಕ ಸಾಧನ ಬೇಕು. ವಿವೇಕದಿಂದನೇ ದೋಷ ದರ್ಶನ ಆಗೋದು ನಮ್ಗೆ. ಅವಾಗ ವೈರಾಗ್ಯ ಬರ್ತದೆ. ವೈರಾಗ್ಯ ಬರೋ ಸೂತ್ರ ಆ ಸೂತ್ರ ನಮಗೆ ಹತ್ತದ ಆನಂದ ಸೂತ್ರ. ಅದ್ರಾಗ ಆಸಕ್ತಿ ಇತ್ತಂದ್ರೆ ಇದೆಲ್ಲಿ ಅನುಭವ ಕೊಡ್ಬೇಕು. ಜೀವನ ಎಲ್ಲ ಅದ್ರಾಗ ಹೋಗುತ್ತೆ. ಎಲ್ಲ ಆವಿಷ್ಯ ಎಲ್ಲ ಅದ್ರಾಗ ಕಳೆದ್ನಿ. ನಿನಗೆ ಸಾಕ್ಟ್ ಬೇಕು, ಸುಖ ಬೇಕು. ಸಾಕ್ಟ್ ಬೇಕಾದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಬೋದು. ನಡೀಬೇಕು. ಸಾಕ್ಟ್ ಬೇಕಂದ್ರೆ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಬೋದು. ಯಾರೇ ದಾರಿನೇ ಇಲ್ಲ. ಈ ಕಪಟದ ಅವಸ್ಥೆಗಳು ಇವೆಲ್ಲ ಮೂರು ಅವಸ್ಥೆಗಳು ಮೋಸದವೆಲ್ಲ. ಎಚ್ಚರಿಕೆ ಆತಿ, ಕನಸಾತಿ, ನಿದ್ರೆ ಆತಿ, ಮೂರು ಮೋಸದ ಅವಸ್ಥೆಗಳೆಲ್ಲ. ಈ ಕಪಟದ ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸಲು ಮಾಯಕ್ಕೆ ತನುವಾಗಲಿ ಸಮನಿಪುದು ಅಂತ. ಮೂರು ಅವಸ್ಥೆಗಳನ್ನ ದಾಟಿದಾಗ ಇದನ್ನ ಮಾಯಕ್ಕೆ ತನುವುದು ತೂರ್ಯಾವಸ್ಥೆ, ಸಮಾಧಿ ಸ್ಥಿತಿ ನಿನಗೆ ಅನುಭವ ಕೊಡ್ತದೆ. ಅದಕ್ಕೆ ಶರೀಫರು ಹೇಳಿದ್ರು ಮೇಲಕ್ಕೆ ಹೊಡಿ ಮೂರು ಲಾಗ ಅಂತ. ಈ ಮೂರು ಅವಸ್ಥೆಗಳನ್ನು ಮೀರಿ ನಿಂದ್ರ ಕಲಿ. ಅಭ್ಯಾಸ ಬಿಡದು, ಅಭ್ಯಾಸ ಮಾಡುದು. ಅಭ್ಯಾಸದಿಂದ ಇದು ಸಾಧ್ಯತೆ. ಮೂರು ಅವಸ್ಥೆಗಳನ್ನು ಮೀರಿ ನಿಲ್ಲಲಿಕ್ಕೆ ಸತತ ಅಭ್ಯಾಸ. ನಿತ್ಯ ಅದರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಮಾಡ್ಕೊಂತ ಹೋದಾಗ ಈ ಅವಸ್ಥೆಗಳೆಲ್ಲ ಯಾರಿಗೆ? ಮನಸ್ಸಿಗೆ ಸಂಬಂಧದ ಅವಸ್ಥೆಗಳು. ಶರೀರದ ಅವಸ್ಥೆಗಳು ನನಗಿಲ್ಲ, ಮನಸ್ಸಿನ ಅವಸ್ಥೆಗಳು ನನಗಿಲ್ಲ. ಹೌದಿಲ್ಲ? ಮೂರು ಶರೀರಗಳನ್ನ, ಮೂರು ಅವಸ್ಥೆಗಳನ್ನ, ಮೂರು ಗುಣಗಳನ್ನ ಮೀರಿ ನಿಂತಹ ಸ್ಥಿತಿ ಅದು ತೂರ್ಯಾವಸ್ಥೆ, ಸಮಾಧಿ ಸ್ಥಿತಿ. ಅಲ್ಲೇ ನಿಂತಾಗ ನಮಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಅದಕ್ಕೆ ಪ್ರತ್ಯೇಗಾತ್ಮ ಒಂದು. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿ ಕೆಡುವುದು. ಅದು ನಿನ್ನ ಇರುವನನ್ನು ತೋರಿಸಿ ಅದು ಕರಡಿದ್ದಂಗೆ ಅಂತಿದ್ರು ಅರ್ಜುನ. ನೀ ಯಾರದಿ ಅನ್ನೋದನ್ನು ನೆನಪಿಗೆ ತಂದುಕೊಟ್ಟು ಅದು ಇಲ್ದಂಗೆ. ಅದು ನಿಜ ಪದವಾದ ಅಲ್ದು, ಅದು ಗುಣಗಂಧ ಅವಸ್ಥೆ ಅಂತ. ಅದನ್ನು ನಾವು ಮೀರ್ಬೇಕು. ತುರ್ಯಾತೀತ ಅವಸ್ಥೆಯನ್ನು ಹೊಂದಿದಾಗ ಅವಾಗ ಮುಕ್ತ ಆಗ್ತದೆ. ಅದು ನಿನ್ನನ್ನ ನೀ ಯಾರಿದ್ದಿ ಅನ್ನೋದು ಹೆಂಗದ ಖಾತ್ರಿ ಮಾಡ್ಕೊಳಿಕ್ಕೆ ಆ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕು. ಮೂರು ಅವಸ್ಥೆಗಳನ್ನು ನಾವು ಮೀರಬೇಕು. ಇದ್ರಾಗ ಆಸಕ್ತಿ ಇದ್ದವಾಗ ಈ ತಿಳಿಬೇಕು. ಎಚ್ಚರ, ಕನಸು, ನಿದ್ರೆ ಇವ ಒಳ್ಳೆಯ ಇದ್ರಾಗ ಗುದ್ದಿನಾಗ ಮದ್ದಲ್ಲಿ ಒಳಗಿನ ಇಲಿ ಅಂತೆ. ಒಳ್ಳೆ ಎಚ್ಚರ, ಕನಸು, ನಿದ್ರೆ. ಇನ್ನೊಂದು ಅವಸ್ಥೆ ಪರಿಜ್ಞಾನ ಸಾಮಾನ್ಯವಾಗಿ ಯಾರಿಗೈತಿ? ಇವನ್ನ ಮೀರಿ ನಿಂತಾಗ ನಾಲ್ಕನೇ ಅವಸ್ಥೆ ಪ್ರಜ್ಞೆ. ಅದಕ್ಕೆ ತೂರ್ಯ ಅಂತ. ಅದು ಸುಧಾ ಮಂಗಲಕರವಾದಂಥ ಸ್ಥಿತಿ, ದುಃಖರಹಿತವಾದಂಥದ್ದು. ಅದನ್ನು ಹೊಂದುವುದು ಮನುಷ್ಯನ ಜನ್ಮದ ಗುರಿ. ಅದು ಪ್ರತಿಯೊಬ್ಬ ಮಾನವನಿಗೆ ಹೊಂದಲಿಕ್ಕೆ ಬರ್ತೈತೆ. ನಾವು ಅಭ್ಯಾಸ ಮಾಡಿದ್ರೆ, ಮಹಾತ್ಮರು ಹೇಳಿದ ಮಾತಿನಲ್ಲಿ ಶ್ರದ್ಧೆ ಇಟ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಹೊಂದಲಿಕ್ಕೆ ಬರ್ತದೆ. ಅವ್ರ ಸಂಘ ಇಲ್ಲದಕ್ಕೆ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲದಕ್ಕೆ ನಮ್ಗೆ ಅದು ಕಷ್ಟ ಆಗೈತಿ. ಇಷ್ಟ ಯಾಕೆ ಕಠಿಣ ಆಗೈತಿ ಅಂದ್ರೆ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ, ಅವ್ರ ಸಂಘ ಇಲ್ಲ. ಅಂತ ಜಡಬುದ್ಧಿ ಜಡಸಂಘ ಕೂಡಿದೆ ನಮಗೆ ಕಠಿಣ ಹಾಕೊಂಡು ಕುಂತೈತಿ. ಅದಕ್ಕೆ ಯಾವಾಗಲೂ ಅಂತವ್ರ ಸಂಘ ಮಾಡು, ಅವ್ರ ವಿಚಾರದಲ್ಲಿ ನಂಬಿಕೆ ಇಡು. ನಂಬು ಜ್ಞಾನವನ್ನು ಹಂಬಲಿಸಿದರು ಮುಕ್ತಿ ಬಯಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನಂತ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರ. ಕರ್ಮಕಾಂಡದವ್ರು ಬೋದು ಬಾದ ಸೆಳುಗಿ ಹೋಗ್ತೀರಿ ನೀವು, ಮತ್ತು ಅದನ್ನು ಮಾಡು ಇದನ್ನು ಮಾಡುವ. ನಾವು ಏನು ಮಾಡಿದ್ರೆ ಏನ್ ಆಕೈತಿ? ಮಾಡಿದ್ದು ಏನು ಉಳಿದೈತಿ ಹೇಳಿ? ಏನು ಮಾಡೋ ಅವಶ್ಯಕತೆ ಇಲ್ಲ. ನೀ ಮಾಡಬೇಕಾದಂತ ಕರ್ತವ್ಯ ಏನೂ ಇಲ್ಲ ಈ ಜಗತ್ತಿನೊಳಗೆ.
ನಿನ್ನ ನಿಜ ಸ್ವರೂಪದ ಕಡೆ ಲಕ್ ಕೊಡೋದು ಒಂದ, ನೀ ಯಾರದೇ ತಿಳ್ಕೊಳ್ಳೋದು ಒಂದ ನಿನ್ನ ಕೆಲಸ. ತಿಳಿಡ್ಲೆ ನೀ ಏನ್ ಮಾಡಿದ್ರು ಮತ್ತು ಜನ್ಮ ತಗೋತಾವು. ಏನ್ ಯಾವುದೇ ಕರ್ಮ ಮಾಡಿದ್ರು ಮತ್ತು ಜನ್ಮ ತಗೊಂತಾವು. ಹುಟ್ಟಿಗೆ ಕಾರಣಕ್ಕೆ ಹುಟ್ಟಾಕ ಹಚ್ಚುವ ನಾವು ಕರ್ಮಗಳೆಲ್ಲ. ಅದಕ್ಕೆ ಹುಟ್ಟದಂಗೆ ಮಾಡ್ಕೋಬೇಕಾತಂದ್ರೆ ಮುಕ್ತ ಆಗ್ಬೇಕನ್ನು ಆಗಿದ್ರೆ ಕರ್ಮ ಜಾಲದಿಂದ ನೀ ಪಾರಾಗಬೇಕು. ಜ್ಞಾನವನ್ನು ಮಾಡ್ಕೋಬೇಕು. ಬೇರೆ ದಾರಿ ಇಲ್ಲ ಅದಕ್ಕೆ. ಏನ್ ಇಲ್ಲಿಗೆ ಬರಬೇಕು. ನೀ ಎಷ್ಟು ಜನ್ಮ ತಿರುಗಿದ್ರು ಜ್ಞಾನಕ್ಕನ ಬರ್ಬೇಕು. ನೀ ನಿದ್ದೆಯೊಳಗೆ ಆರಾಮ್ ಇರ್ತೇನೆ ಅನ್ನೋದನ್ನ ಯಾರು ಹೇಳ್ಬೇಕಾಗಿಲ್ಲ ನಿನಗೆ. ಸ್ವತಃ ಎಲ್ಲರಿಗೂ ಅನುಭವ ಅದ. ಈ ಶರೀರನ ನೀನು ಅಂತ ಯಾರ ಕಲಿಸಿದ್ರೆ ನಿಮ್ಗೆ? ನೀವ ಹಿಡ್ಕೊಂಡು ಕೂತೀರಿ ಇದು ಶರೀರ ನಾನು ಅಂತ. ತಿಳ್ಕೊಂಡು ನೋಡ್ಯಾರ ತಿಳ್ಕೊಬೇಕಿಲ್ಲ. ಕಮ್ಮಂದು ಸೋರುದು ನಾರುದು ನಾನು ಅಂತ ತಿಳ್ಕೊಂಡು ಕುಂತಿಯಲ್ವ. ಸೋರ್ತೈತಿ ಒಂದ ದಿನ ತೊಳಿದು ಬಿಟ್ಟು ಕೂಲೆ ಗೊಮ್ಮಂತ ನಾರ್ತೈತಿ. ಹೌದಿಲ್ಲ? ಎದ್ ಕೂಲೆ ಮತ್ ಸೋರುವಣ ಅಲ್ಲವ ಯಾಕ್ರಿ? ತೊಳ್ಕೊಳ್ಳಿಲ್ಲ ಅಂದ್ರೆ ಏನಾಕೈತಿ? ನಾರಕ್ ಚಲೋ ಬರೀ ತೊಳಿದು ಇದ್ರಾಗ ಹೋತಲ್ಲೋ ನಿನ್ನ ಜನ್ಮ. ನಿಜವನ್ನ ತಿಳ್ಕೊಳ್ಳಿಲ್ಲ ನೀನು. ಅದನ್ನು ಸರಿಯಾಗಿ ಇಟ್ಕೊಂಡು ಆರೋಗ್ಯವಾಗಿ ಇಟ್ಕೊಂಡು ನಿನ್ನ ಕೆಲಸ ಮಾಡ್ಕೊ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಕಲು ಧರ್ಮದ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಇದು ಸಾಧನ. ಪ್ರತಿಯೊಬ್ಬರಿಗೆ ಇದನ್ನು ಹೊಂದಲಿಕ್ಕೆ ಬರ್ತದೆ. ನಿನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನ. ಅದನ್ನು ನಾವು ಮಾಡ್ಕೋಬೇಕಾಗಿತ್ತು. ನಾವು ಭೋಗಕ್ಕೆ ಸಾಧನ ಮಾಡ್ಕೊಂಡು ಕುಂತೇಳಿ ಇದನ್ನು ಶರೀರವನ್ನು. ಹೌದಿಲ್ಲ? ಅದಕ್ಕೆ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಇದನ್ನು ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿ ನೋಡಂತ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗ ಆತಲ್ವ. ಶರೀರ ಎಪ್ಪಿ ವಂದ್ಯತಾಂ ನೀತ ಭೋಗೋಪಲಿಪ್ಸಯ. ಈ ಶರೀರವನ್ನು ಬರೀ ತಿನ್ನುವುದು, ನೋಡುವುದು, ಮೂಸಿ ನೋಡುವುದು, ಮುಟ್ಟುವುದು, ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಉಪಯೋಗ ಇಲ್ಲ. ಹಾಳು ಮಾಡಿದ ಪಾಪಕ್ಕೆ ಅದರಿಂದ ತೃಪ್ತಿ ಅನ್ನೋದು ಇಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ವಿಷಯದ ಸಂಪರ್ಕ ಭೋಗ ಮಾಡಿದ್ರು ಅದರಿಂದ ತೃಪ್ತಿ ಇಲ್ಲ. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತದೆ. ಮತ್ತು ಅದ ವಾಸನ ಗಟ್ಟಿಯಾಗಿ ಜನ್ಮ ಅಂತ ತಿರ್ಗಾಕಿಸ್ತೈತೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ಇದರಿಂದ ಕಡೆ ಕಾಬೇಕನ್ನೋ ಹಂಗಿದ್ರೆ ಬೇರೆ ದಾರಿನೇ ಇಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ಈ ಭೋಗ ವಾಸನೆಗಳೆಲ್ಲ ಕ್ಷಯ ಹಾಕುವಂತ ಬಂತು. ಬರೀ ಇದನ್ನ ಶ್ರವಣ ಮಾಡನಿ ವಾಸನ ಎಷ್ಟೊಂದು ಕಡಿಮೆ ಕೋತ ಬರ್ತಾವ. ಪರಿವರ್ತನೆ ಹಾಕುವಂತ ಬರ್ತದೆ ನಿನಗೆ. ನಿತ್ಯ ನಿನ್ನ ಬಗ್ಗೆ, ನಿನ್ನ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ನಾವು ಕೇಳುವುದರಿಂದ ಬೇಕಾದಂತ ಭೋಗಲಂಪಟ ಅದಾನಂದ್ರೆ ಸುಧಾವನಲ್ಲಿ ಆ ವಾಸನ ಕಡಿಮೆ ಕೋತ ಬರ್ತೈತೆ. ಮನಸ್ಸು ಕೊಟ್ಟ ಕೇಳ್ಬೇಕು ನೀನು. ಪರಿವರ್ತನೆ ಆಕೈತಿ. ಚಂದ ಕೇಳ್ದದನು ಅರಿದದನು ಒಮ್ಮೆ ಇವು ಮರೆಯದಿರು ಗುರು ಕೇಳ್ದ ತೆರೋದು. ಅವಾಗ ತನ್ನಿಂದ ತಾನೇ ಅದ್ರಾಗ ಆಸಕ್ತಿ ಕಡಿಮೆ ಆಕೈತಿ. ಗೊತ್ತಿರ್ಲಿಕ್ಕೆ ನಾವು ಪಸಿಗೆ ಬೀಳ್ತೀನಿ ಅಲ್ವ ಮರ ಬಬ್ಬಿಗೆ ಬೀಳ್ತೀನಿ. ಅಜ್ಞಾನ ಆವರಿಸಿ ಬಿಡ್ತೈತಿ ಮತ್ತು ಮೋಹಕ್ಕೆ ಬದ್ದು ಬಿಡ್ತೈತಿ. ಅದಕ್ಕೆ ಅಜ್ಞಾನ ಆವರಣ ಹೊಡೆದು ಹಾಕುವ ಪ್ರಯತ್ನ ಇದನ್ನ ಮಾಡ್ತೈತಿ. ನಿತ್ಯ ಶ್ರವಣ ನಿಮ್ಮ ಇರುವಿನ ಬಗ್ಗೆ ಎಚ್ಚರಿಕೆ ಕೊಡ್ತೈತಿ. ಅದ್ರ ಕಡೆ ಲಕ್ ಕೊಟ್ಟ ಅಭ್ಯಾಸ ಯಾವ ಮಾಡ್ತಾನೆ ಅವಾಗ ವಾಸನೆಗಳ ಕ್ಷೀಣಕ್ಕೂ ಬರ್ತಾವ. ಅದನ್ನ ನಾವು ಮಾಡೋದಿಲ್ಲ. ಹೌದಿಲ್ಲ? ಯಾವಾಗಾರ ಒಮ್ಮೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಸತತ ಒಳಗ ನಮ್ಮ ಇರುವಿನ ಬಗ್ಗೆ ಕೇಳೋದು, ಮನನ ಮಾಡೋದು ನಿಧಿಧ್ಯಾಸನ. ಯಾಕಂದ್ರೆ ನಾನಾ ಸುಖ ಸ್ವರೂಪದೇನೆ ಹೊರತು ಈ ಜಗತ್ತಿನ ವಸ್ತುಗಳು ಯಾವ ಸುಖರೂಪ ಅಲ್ಲ ಅನ್ನೋದನ್ನ ನೆನಪಿಗೆ ತಂದು ಕೊಡ್ತದ. ಶಾಸ್ತ್ರಂ ಜ್ಞಾಪಕಾನಿ ನೆನಪಿಗೆ ತಂದು ಕೊಡ್ತೈತಿ. ನೀನಾ ಆನಂದ ಸ್ವರೂಪ ಇದ್ದೀಯ ಅನ್ನೋದನ್ನು. ನಾವು ಜಗತ್ತಿನ ವಸ್ತುಗಳ ಸುಖರೂಪ ಅಂತ ತಿಳ್ಕೊಂಡ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಜ್ಞಾನದ ಮೂಲಕ ಅವುಗಳ ಬೆನ್ನು ಹತ್ತಿ ಜೀವನ ಎಲ್ಲ ಹಾಳು ಮಾಡ್ಕೊಳ್ತೀವಿ. ನಿನಗೆ ಬೇಕಾದದ್ದು ನಿನ್ನೊಳಗೈತು, ನೀನ ಅದ ಅನ್ನೋದು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಮಾಡಿ. ಅನ್ಯದ್ರಿಂದ ಐತೆ ಅಂತ ತಿಳ್ಕೊಂಡು ಆ ಇಂದ್ರಿಯಗಳ ಬಳಕೆ ಒಳಗೆ ಯಾಕ್ರಿ ಘಾಸಿ ಹಾಕಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ತೃಪ್ತಿ ಅನ್ನೋದಿಲ್ಲ ಇಲ್ಲಿ ನೀವು. ಅವ್ರ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತೀವಿ. ವಿಷಯದ ಆಶಯ ಸಂಬಂಧ ಮಾಡಿದ್ಮ್ಯಾಗ ಅದ್ರ ಫಲ ಉಣ್ಣಾಕ ಜನ್ಮ ತಾಳಬೇಕಾಗೈತಿ. ಬಿಡ್ತೈತೆ ಅದು. ವಿಹಿತ ರೀತಿಯಿಂದ ನಿಗದಕ್ಕೆ ನಿಷಿದ್ಧ ವ್ಯವಹಾರ ಮಾಡಕ್ ಶುರು ಮಾಡ್ತೀವಿ. ಅದ್ರ ಫಲ ನೀವು ಉಣ್ಣಬೇಕಾಗೈತಿ. ಈ ಶರೀರ ನಿನಗೆ ಸುಖ ಕೊಟ್ಟೈತಿ ಏನು ಸಂಕಟ ಕೊಡ್ತೈತಿ ಅಂತಂದ್ರೆ ಯಾರಿಗೆ ಹಿತ ಕೊಟ್ಟೈತಿ ಹೇಳಿದ್ರೆ ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗೆ ಇರ್ಬೇಕಂದ್ರೆ ಸಾಧ್ಯ ಐತನು?
ಹಂಗ ಮನಸ್ಸಿನಾಗಿ ಈ ಶರೀರ ಭಾವ ಇಟ್ಕೊಂಡು ಆರಾಮ್ ಇರ್ಬೇಕಂದ್ರೆ ಸಾಧ್ಯ ಐತೇನು? ಅದ್ರ ಧರ್ಮ ಸುಡುದನ ಅದು. ಹಂಗೆ ಇದು ದುಃಖ ಕೊಡುದನ ಶರೀರ. ಎತ್ರ ಎತ್ರ ಶರೀರ ತತ್ವ ತತ್ವ ದುಃಖ. ಶರೀರ ಭಾವ ಎಲ್ಲ ದುಃಖಮಯ ಅದ ಅನ್ನೋದು ಹೊಳಿಬೇಕು. ಶರೀರ ಸಂಬಂಧ ತಪ್ಪಿದಾಗ ಆರಾಮಿತ್ತು. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಉರ್ಲಾಕೊಂಡು ಸಾಯುದಲ್ಲ. ಈ ಶರೀರ ಜೀವಂತ ಇದ್ದಾಗ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋದು ಗಟ್ಟಿ ತಿಳುವಳಿಕೆ ಮಾಡ್ಕೋಬೇಕು. ಎನ್ನೊಡನೆ ಸಮರಸವೆನ್ನು ಬೇಡಲೆ ತನುವೇ ಮುನ್ನಿನಂತೆ ನೀನು ಅನ್ಯವೆನಗೆ. ನನಗೆ ನಿನಗೆ ಗೆಳತನ ಬ್ಯಾಡಿನ. ಇನ್ನು ನೀನ ನಾನಂತ ತಿಳ್ಕೊಂಡು ಇಲ್ಲಿ ತನಕ ನಾನು ದುಃಖ ಹೊಂದಿನಿ. ನೀನ ಬೇರೆ ನಾನ ಬೇರೆ ಇದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು ಈಗಂತ. ಜಡ ನೀನು ಅಜಡ ನಾನು. ಬಹುರೂಪ ಒಡೆದೇಹ ನೀನು ಏಕರೂಪನು ನಾನು. ನೀ ಸಣ್ಣದಿತ್ತ ಹಿಡಿದು ಸಾಯಿ ಮಠ 7 ತರ ಸುಗಾಗ್ತಿ. ನಾ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೀನಿ. ನಾನು ಆ ಅವಸ್ಥೆಗಳು ನನಗೆ ಸಂಬಂಧ, ಶರೀರಕ್ಕೆ ಸಂಬಂಧ ಅದಾವ, ನಿನಗೆ ನಮಗೇನು ಸಂಬಂಧ ಇಲ್ಲ. ಅದನ್ನ ಅರಿಯಾವ ನಾನು. ನೀ ವಿಕಾರ ಅಕ್ಕಂತ ಹೋಗಿ ಹೌದಿಲ್ಲ. ನಾ ವಿಕಾರ ಆಗೋದನ್ನ ನೋಡಾವ. ನನಗೇನು ಯಾವ ವಿಕಾರನೂ ಆಗಿಲ್ಲ. ಕಡೆಗೆ ನೀ ಮಣ್ಣು ಪಾಲಕ್ಕಿ, ನಾ ಏನು ಮಣ್ಣು ಪಾಲಾಗವಲ್ಲ. ಹೌದಿಲ್ಲ. ಅದಕ್ಕೆ ನನಗೆ ನಿನಗೆ ಬ್ಯಾಡ್ಲೆ ಶರೀರವೇ, ನೀನಾರು ನಾನಾರು ಅಂತ ವಿಚಾರದಿಂದ ಇದ್ರ ಸಂಬಂಧ ತಪ್ಪಿಸ್ಬೇಕು. ಜೀವಂತ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಯಾವ ಗಟ್ಟಿ ಉಳ್ಕೋತಾನ ಈ ವಿಚಾರದಿಂದ ಮಾಡಿ ಅವ ಆರಾಮಿರ್ತಾನೆ. ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರು. ಈ ಕೆಲಸ ಮಾಡ್ಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ನಾವು ಇದ್ರ ಸಂಬಂಧ ಹಚ್ಕೊಂಡು ಒದ್ದಾಡೋದು ಇದನ್ನೇ ಅಂತಿದ್ದಾನೆ. ಯಾರು ನೀನು ಎಚ್ಚರಗೊಳಿಸೋರು? ನಿಜವಾದ ನೀನು ಯಾರು? ಅದನ್ನ ಹಿಡ್ಕೊಂಡು ಕುಂತೀವಿ ನೀನು. ಅನುಭವಿಗಳ ಹತ್ತಿರ ಹೋದಾಗ ಅವ್ರು ಎಚ್ಚರಗೊಳಿಸ್ತಾನೆ. ನೀ ಪರಿಶುದ್ಧ ಚೈತನ್ಯ ಸ್ವರೂಪನ ಇದೆಯಲ್ಲೋ. ಈ ಹೊಲಸು ನಾನಂತ ತಿಳ್ಕೊಂಡು ಎಷ್ಟು ದಿನ ಇದನ್ನ ಹೊತ್ಕೊಂಡು ಅಡ್ಡಾಡವ. ಹೆಜ್ಗೆ ಕೊಟ್ರಿ ಇದು ಸುಖ ಕೊಡುದು. ಹೆಜ್ಗೆ ಕೊಟ್ರಿ ಆಗ 2 ದಿನ ಇರಾವ್ ನೀ. ಅದು ನಾಚಿಕ್ ಬರುದಿಲ್ಲ ಇದನ್ನ ಹೊತ್ಕೊಂಡು ಅಡ್ಡಾಡಕ್ ನಿಮ್ಗೆ. ಏರ್ ಕೊಟ್ರಿ ಹೇಗ್ರಿ? ಮಲವೆರಡರ ಬೆಸಿಗೆ ಅದು. ಶರೀರ ಅಂದ್ರೆ ಏನು? ಮಲವೇ ಆಣವ ಮಲ ಮಾಯಾಮಲ. ಅಪ್ಪನ ಹೊಲಸು ಮತ್ತು ಅವನ ಹೊಲಸು ಕೂಡಿದ್ದು, 2 ಕೂಡಿದ್ದು ಪ್ಯಾಂಟಿ. ಇದನ್ನು ನಾನು ನಂದು ತಿಳ್ಕೊಂಡು ಯಾರ ಬಿಟ್ಟು ಹೊಲಸು ನಾನು ಅಂತ ತಿಳ್ಕೊಂಡು ಎಲ್ಲೋ ಶಾನ್ಯಾನು ದಡ್ಡು ಅಜ್ಞಾನಿಯರಲ್ಲಿ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ. ಶಾನ್ಯ ಅಂತಾರೆ ನಿನಗೆ. ಇನ್ನೊಬ್ರು ಬಿಟ್ಟು ಹೊಲಸು ಹೊತ್ಕೊಂಡು ಅಡ್ಡಾಡ್ತಿ. ಒಬ್ಬನ ಹೊತ್ಕೊಂಡು ಅಡ್ಡಾಡ್ತೀಪ. ಯಾಕ್ರಿ? ಇದನ್ನ ಬಿಟ್ಟು ಕೂಡಲೇ 4 ಮಂದಿ ಬೇಕು ಇದನ್ನ ಹೊರಾಕ. ಹೌದಿಲ್ಲ. ಬಿಟ್ಟು ಕೂಡಲೇ 4 ಮಂದಿ ಹೊತ್ಕೊಂಡೋದನ್ನ ಒಬ್ಬನ ಹೊತ್ಕೊಂಡು ಅಡ್ಡಾಡ್ತಿ. ಇದನ್ನ ಹೊಲಸಿನ ಕೊಟ್ರಿ. ಇದು ಹೊಳಿಬೇಕಲ್ಲ ನಮ್ಗೆ. ಎಷ್ಟು ದಿನ ಹೊತ್ಕೊಂಡು ಅಡ್ಡಾಡ ಇದನ್ನ? ಏನ್ ಕೊಡ್ತೀನಿ ನಿನಗಿದು? ಇದ್ರ ಲಾಭ ಮಾಡ್ಕೊ. ಮನುಷ್ಯನ ಜನ್ಮ ಇದ್ದಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಿರಂತರ ಪ್ರಯತ್ನ ಬೇಕು ನೋಡ್ರಿ. ಎಡೆಬಿಡದೆ ಅಂದ್ರೆ ಏನಾರ ನಮಗೆ ಇದು ಅನುಭವ ಬರ್ತದೆ. ಶರೀರ ಹಿಡ್ಕೊಂಡ ಸಂಕಟ ಅನ್ನೋದು ನಮ್ಗೆ ಹೊಳಿಬೇಕಲ್ಲ. ಹಿಡ್ಕೋದು ಬಿಟ್ಟಾಗ ಹೆಂಗೈತಿ, ಹಿಡ್ಕೊಂಡಾಗ ಹೆಂಗೈತಿ ನೀವು ನೋಡ್ರಿ. 2 ತಿಳಿತೈತಿ ನಿಮ್ಗೆ. ಹಿಡ್ಕೊಳ್ಳೋದು ಹಗರಾಗೈತಿ, ಬಿಡುದು ಭಾಳ ಕಠಿಣ ಆಯ್ತು. ಎಲ್ಲಿ ಹಿಡ್ದಾನ ಅಂದ್ರೆ ಮನಸ್ಸಿನಾಗ ಹಿಡ್ದಾನ. ಶರೀರದಾನ ಬ್ಯಾನಿ ಈ ಮನಸ್ಸಿನಾಗ ಹಿಡ್ಕೊಂಡು ಕುಂತಿ. ಅದು ಶರೀರ ಹಿಡ್ಕೊಂಡು ಕುಂತಿ. ಅದಕ್ಕೆ ನಿನಗೆ ಅದಾವ ಅಂತ ತಿಳ್ಕೊಂಡಿ. ಬ್ಯಾನಿ ಶರೀರದಾಗ ಅದಾವ, ನಿನಗಿಲ್ಲ. ನಿನಗೆ ಯಾವ ಬ್ಯಾನಿನೂ ಇಲ್ಲ. ಅದು ಬ್ಯಾನಿ ಇದ್ದದ್ದು ನಾನಂತ ತಿಳ್ಕೊಂಡು ನನಗ ಐತೆ ಅಂತ ನೀನು ತಿಳ್ಕೊಂಡು ಕುಂತಿ. ಡಾಕ್ಟರ್ ಈ ಶರೀರದಾನ ಬ್ಯಾನಿ ನೋಡ್ದಾನ. ನಿನಗೇನಾರ ಆಗೈತೇನ ಅಂತಾನ. ಯಾಕ್ರಿ? ನನಗೇನು ಆಗಿಲ್ರಿ. ಅದಕ್ಕೆ ನನ್ನ ಕೈಗೆ ಆಗೈತ್ರಿ, ಕಾಲಿಗೆ ಆಗೈತ್ರಿ, ಡುಬ್ಬಕ್ಕಾಗೈತ್ರಿ, ಹೊಟ್ಟಿಗೆ ಆಗೈತಿ ಅಂತ ಅದನ್ನ ಶರೀರದ ಇದನ್ನು ತೋರಿಸ್ತಿ. ನಿನಗೆ ನೀ ಎಲ್ಲಿದ್ದೀ ತೋರ್ಸಂಗಾರ. ಇದ್ರಾಗ ಇವನ್ನೆಲ್ಲ ನಾ ಅಲ್ಲದನ್ನು ತೋರಿಸ್ತಾನೆ. ಇದನ್ನ ಶರೀರದ ಅವಯವಗಳನ್ನೆಲ್ಲ ಎದುರಿಟ್ಟು ತೋರಿಸ್ತಾನೆ. ಇದಕ್ಕಾಗೈತ್ರಿ, ಕಣ್ಣಿಗೆ ಆಗೈತಿ, ಕಿವಿಗೆ ಆಗೈತಿ, ಅಂಗಾಂಗಗಳಿಗೆಲ್ಲ ತೋರಿಸ್ತಾನ. ಎಲ್ಲ ಅವಯವಗಳನ್ನು ತೋರಿಸ್ತಾನ. ಹಿಂಗಾಗತ್ತದ್ರಿ, ಇದು ತ್ರಾಸಾಗತ್ತೆ. ನೀ ಯಾರಿದ್ರಾಗ ನಿನಗೇನಾರ ಆಗೈತೇನ? ನಿನ್ನಲ್ಲಿ ಆಗಿಲ್ಲ. ಅದನ್ನ ತಿಳಿಯಾವ ನೀನು ಅನ್ನುವಂತ ಜ್ಞಾನವನ್ನು ನೀ ಅದನ್ನ ಮಾಡ್ಕೋಬೇಕಾಗಿತ್ತು. ಏನ್ ಎದಕ್ಕಾರ ಆಗೈತಿ? ನನಗ ಆಗೈತಿ ಅಂತ. ನೀ ಎಲ್ಲದ್ರಾಗ ಆಗೈತಿ. ನಿನ್ನೊಳಗೆ ಏನಾರ ಆಗೈತಿ ನೋಡು. ನೀ ಎಲ್ಲದ್ದು ಅದು ಏನಾರ ಆಗುವುದೆಲ್ಲ ಮನಸ್ಸಿನಾಗ ಆಗೈತಿ.
ನಾನು ಮನಸ್ಸಿಗೆ ಭಾಳ ತ್ರಾಸ ಆಗತೈತಿ, ಮನಸ್ಸಿಗೆ ಪೇಟ್ ಆಯ್ತ್ರಿ ಅಂತ. ನಿನಗೇನಾರ ಆಗೈತೇನ? ಮನಸ್ಸಿನ ವಿಕಾರ ಮನಸ್ಸಿನಾಗ ಅದಾವ, ಶರೀರದ ವಿಕಾರ ಶರೀರದಾಗ ಅದಾವ, ನಿನಗೇನು ಸಂಬಂಧ ಇಲ್ಲ. ಅದಕ್ಕೆಲ್ಲ ನಾನು ಸಾಕ್ಷಿಯಾಗಿದ್ದೇನೆ, ನಾನು ಗಟ್ಟಿ ತಿಳುವಳಿಕೆ ಮಾಡು. ಅವು ಯಾವ ಹತ್ತಿಲ್ಲ ನಿನಗೆ, ಮನಸ್ಸಿನ ವಿಕಾರಗಳು ಹತ್ತಿಲ್ಲ, ಶರೀರದ ವಿಕಾರಗಳು ಹತ್ತಿಲ್ಲ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನ ಅದೇನು, ಅರುವ ನೀನದಿ ಅನ್ನೋದನ್ನ ಯಾವಾಗಲೂ ಇದನ್ನು ನೆನಪು ಮಾಡ್ಕೊ. ಇದೇ ಮನುಷ್ಯನ ಜನ್ಮದ ಲಾಭ. ನಿಜವಾದ ನೀನು ಯಾರು, ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೆ ಐತಂದ್ರೆ ತನ್ನನ್ನ ತಿಳಿಯೋದ್ರೊಳಗೆ ತಾನು ಯಾರಿದ್ದೇನೆ, ನಾನು ಆ ವ್ಯಾಪಕವಾದಂತಹ ಚೈತನ್ಯನ ನಾನು ದೇವರೇ ನಾನಿದ್ದೀನಿ ಅಂತ ತಿಳ್ಕೊಂಡಾಗ ನಿನಗೆ ಲಾಭ. ಅದನ್ನ ಬಿಟ್ಟು ಅಲ್ಲದನ್ನ ನಾನಂತ ತಿಳ್ಕೊಂಡ ದುಃಖ ಪಡ್ಲಿಕ್ಕೆ ಅದೇ ಎಲ್ಲಕ್ಕೂ ದುಃಖಕ್ಕೆ ಮೂಲ ಕಾರಣ. ದೇಹ ನಾನೆನ್ನುವುದೇ ಮಹಾಪಾಪ ಅಂತ. ಈ ದೇಹ ನಾನಂತ ತಿಳ್ಕೊಂಡವ್ರು ಎಲ್ಲರೂ ಪಾಪಿಗಳ. ಅದಕ್ಕೆ ದೇಹ ನಾನೆಂಬುದನ್ನು ಅಡಿ, ದೇವ ನಾನೆಂಬುದನ್ನು ತಿಳಿ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ಈ ದೇಹ ನಾನೆನ್ನುವುದೇ ಮಹಾಪಾಪ ಅಂತ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ದೇಹ ತಾದಾತ್ಮ್ಯ ಭಾವ. ಇದು ಹೋಗ್ಬೇಕು ನೋಡಿ. ಎಂದೆಂದು ಇದು ದೇಹ ನಾನಲ್ಲ ಅನ್ನೋ ತಿಳುವಳಿಕೆ, ನಾನು ಆತ್ಮನ, ನಾನು ಅರುವ, ನಾನು ಆನಂದ ಸ್ವರೂಪನ, ದೇವರೇ ನಾನು ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಅದರ ಸಂಬಂಧದ ಇದು ಅಧ್ಯಾತ್ಮ ವಿಚಾರ. ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಏನದಿ ಅದ ನೀನಾಗಿ ಉಳ್ಕೊಂಡಾಗ ನಿನಗೆ ನೆಮ್ಮದಿ ಐತ. ಅದನ್ನ ಬಿಟ್ಟದ ನೆಮ್ಮದಿ ಕಳ್ಕೊಂಡು ತಿರುಗ್ತೀನಿ ನೋಡಿ. ಅದನ್ನ ನಾನು ನೆನಪಿಗೆ ತಂದ್ಬಿಡ್ತಾವ ವೇದಗಳು, ಉಪನಿಷತ್ತುಗಳು, ಗುರುಗಳು. ಅದನ್ನ ನಾವು ಅದ್ರ ಬಗ್ಗೆ ಶ್ರವಣ ಮಾಡು, ಮನನ ನಿಧಿಧ್ಯಾಸನ ಮಾಡು. ಅಂದಾಗ ಈ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ. ಇಲ್ಲ ಅಂದ್ರೆ ನಿರಂತರ ದುಃಖವನ್ನು ನೀವು ಹೊಂದಬೇಕಾಗೈತಿ. ಈ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಪ್ರತಿಯೊಬ್ಬರೂ ಮಾಡ್ಕೊಳ್ಳುವಂತ ಕೆಲಸ. ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನೀನು ನಮ್ಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರು ನಾನು ಕೇಳು, ಸ್ವತಃ ಇಲ್ಲ ನಿನಗೆ ವಿಚಾರ ಮಾಡೋದಿದ್ರೆ ವಿಚಾರ ಮಾಡಿ ನೋಡ್ಕೋ. ಏನ್ ಅದು ಗುರುಗಳ ವಿಚಾರ ಏನ ನೆನಪಿ ತಂದು ಕೊಡ್ತಾರ, ಅದು ನಮ್ಗೆ ದೊಡ್ಡ ಲಾಭ. ಅದನ್ನು ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ನಾವು ಅದ್ರ ಕಡೆ ಎಲ್ಲ ಕೊಟ್ಟಾಗ ಎಲ್ಲರಿಗೂ ಬೇಕಾದಂತ ದೊಡ್ಡದನ್ನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾರೆ. ಅದಕ್ಕೆ ಅದನ್ನು ಕೇಳು, ಚಂದ ಕೇಳು. ಗುರುಗಳ ಮುಖಾಂತರ ವಿಚಾರವನ್ನು ಶ್ರವಣ ಮಾಡು, ಮನನ ಮಾಡು. ಇದೊಂದು ತಿಂಗಳ ಶ್ರವಣ ಮಾಡು. ಶ್ರವಣದ ಬಲ ಜೋರು ಆತಂದ್ರೆ ಮನನ ಕೇಳಿಸ್ತದೆ. ಸರಿಯಾಗಿ ಮಾಡಿದ್ರ ಮತ್ತೆ ನಾವು ಸರಿಯಾಗಿ ಮಾಡೋದಿಲ್ಲ. ಎಷ್ಟು ಶ್ರಾವಣ ಮಾಸ ಕಳೆದೇವು ಅಂದ್ರೂ ಸರಿಯಾಗಿ ಮಾಡಿಲ್ಲ. ಮನನ ಕೂಡಕ್ಕೆ ಎಷ್ಟು ಮಂದಿ ತಯಾರಿದೇವು. ಮನನ ಕೂಡಕ್ಕೆ ನಿನಗೆ ಶ್ರವಣದ ಬಲ ಜೋರು ಆತಂದ್ರೆ ಧ್ಯಾನಕ್ಕೆ ಕೂಡ್ತಾನೆ. ಯಾಕಂದ್ರೆ ಶ್ರವಣ ಆಗಿದ್ರೆ ಧ್ಯಾನಕ್ಕೆ ಕುಂಡ್ರಾಕ್ ಬರ್ತೈತಿ. ಧ್ಯಾನಕ್ಕೆ ಯಾಕೆ ಕುಂಡ್ರೋದ್ರಲ್ಲಿ ನಾವು ಮುಕ್ಕಳು ಸುಟ್ಟಬೇಕು, ನಂಗೆ ಯಾಕೆ ಅಡ್ಡಾಡ್ತೀವಿ ಅಲ್ಲಿ ಇಲ್ಲಿ ಅಂತಂದ್ರೆ ಶ್ರವಣ ಆಗಿಲ್ಲ. ಮ್ಯಾಗಿನ ಮಾತಿಗೆ ಅಷ್ಟೇ, ಹೆಸರಿಗೆ ಅಷ್ಟೇ. ಮನಸ ಇದು ಶ್ರವಣವನ್ನು ನೀವು ಮಾಡಿತ್ತಂದ್ರೆ ಅವ ಧ್ಯಾನಕ್ಕೆ ಕೂಡ್ತಾನೆ. ಅದರ ನೆನವನೆಗೆ ಕಾಲ ಮನನ ಮಾಡ್ತಾನ. ನೆನಪಿಟ್ಕೊಂತಾನ. ಅದನ್ನ ನೆನಪಿಟ್ಕೊಂಡು ಮನನ ಮಾಡ್ತಾನ. ಕೇಳಿದ್ದ ನೆನಪಿಡ್ಲಿಲ್ಲ ಅಂದ್ರೆ ಏನ್ ಮನನ ಮಾಡವ ನೀ? ನೆನಪುಳಿತಾವ ನಿನಗೆ? ಜ್ಞಾನದ ಮಾತು ನೆನಪುಳಿತಾವ ಏನ? ಮತ್ತೆ ವಿಷಯದ ಮಾತು ಎಷ್ಟು ನೆನಪುಳಿತಾವ ನೋಡ. ಸುದ್ದಿ ಹೆಂಗ್ ಕೇಳ್ತೀಯ, ಅದನ್ನ ಹೆಂಗ್ ನೆನಪಿಟ್ಕೋತಿ, ಹಿಂಗ ಇದು ನೆನಪುಳಿತೈತೆ ನಿನಗೆ? ಯಾಕೆ? ಒಲವಿಲ್ಲ. ಕೊಡ ಡಬ್ಬಾಗಿ ನೀರು ತುಳಿದಂಗೆ. ಒಲವಿನಿಂದ ಕೇಳಿದಾಗ ಇದನ್ನ ಉಳಿತೈತಿ. ಅದಕ್ಕೆ ಇದನ್ನ ಸರಿಯಾಗಿ ಕೇಳಿದ ಒಲವಿನಿಂದ ಕೇಳಿದಾಗ ನಿನಗೆ ಈ ವಿಚಾರ ಉಳಿತೈತಿ. ಅವಾಗ ಮನನ ಮಾಡಕ್ ಹೋಗ್ಬೇಕು. ಮನದ ಅವಧಿ ಹೆಚ್ಚಾದಂಗೆ ನಿಧಿಧ್ಯಾಸನ ಅದು ಗಟ್ಟಿ ಆಕೈತಿ. ಗಟ್ಟಿ ಆದಾಗ ನಿನ್ನ ನಿಜದ ಅರಿವು ನಿನಗೈತಿ. ಅವಾಗ ನಿನಗೆ ಸಮಾಧಿ ಸ್ಥಿತಿಯನ್ನು ಹೋಗ್ಕೊತೈತಿ. ಅದಕ್ಕೆ ಶ್ರಾವಣ ಮಾಸ ಆದ್ಮ್ಯಾಗ ಭಾದ್ರಪದ ಮಾಸದೊಳಗೆ ಮನನ ಮಾಡ್ಬೇಕು. ಅಶ್ವಿಜಿ ಮಾಸದೊಳಗೆ ನಿಧಿಧ್ಯಾಸನ. ಕಾರ್ತಿಕ್ ಮಾಸದೊಳಗೆ ಜ್ಞಾನೋದಯ ಆಕೈತಿ, ಮುಕ್ತ ಆಗ್ತಿ. ಚಾತುರ್ಮಾಸ ಇವು 4 ತಿಂಗಳೇನೈತಲ್ಲ, ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿದ್ರೆ ನಿನಗೆ ಜ್ಞಾನೋದಯ ಆಕೈತಿ. ದೀಪ, ಆನಂದದ ದೀಪ. ಅದ ಆನಂದದ ದೀಪ, ಆರದ ಆನಂದದ ದೀಪ. ಈ ಬೆಂಕಿ ಹಚ್ಚುದಲ್ಲ, ಎಣ್ಣೆ ಹಾಕಿ ಬೆಂಕಿ ಹಚ್ಚಿ ದೀಪ ಹಚ್ಚಿ ಬಂದೆ ನಮಗೆ ಆರಿ ಹೋಗೋದು ಹೋದಿಲ್ಲ. ಅದು ಇದು ಆನಂದದ ದೀಪ ಹಚ್ಚದ ಮನುಷ್ಯನೊಳಗೆ ಇದು ಜಾಗೃತ ಆಕೈತಿ. ನನಗೆ ಈ ಅಭ್ಯಾಸದೊಳಗೆ ತೊಡಗಿದೆ ಅಂದ್ರೆ
ನಾಳೆ ಸೋಮವಾರ ಗದಿಗಿಗೆ ಬಾಂದ ನೋಡಿ ಹುಡುಕ್ಲು ಕಟ್ಟಿ ಜನರಿಗೆ. ನಾಳೆ ಸೋಮವಾರ, ನಾಳೆ ನಾಡ್ದು ಗದಿಗಿನೊಳಗ ಆ ಶಿವಾನಂದ ದೇವ್ರ ಪುಣ್ಯತಿಥಿ ಇದೆ.